ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಆಗಸ್ಟ್ 8ನೇ ತಾರೀಕು 7ನೇ ತಾರೀಕು ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿರೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವಿಶೇಷವಾಗಿ ಇವತ್ತು ಗುರುವಾರ, ಗುರುರಾಯರ ವಾರ, ಗುರು ದತ್ತಾತ್ರೇಯ ವಾರ. ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅಂಥೇಳಿ ನೋಡ್ತಾ ಹೋಗೋಣ. ಸೊ ಅದ್ರ ಜೊತೆಗೆ ಕ್ರೀಡಾ ಸುದ್ದಿ ಏನಿದೆ ಕೂಡ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ಒಂದು ಮಳೆಯ ವಿಚಾರದೊಂದಿಗೆ ಪ್ರಾರಂಭ ಮಾಡೋಣ. ಮಳೆ ಅಂತಕ್ಕಂಥದ್ದು ಎಗ್ಗಿಲ್ಲದೆ ಎಲ್ಲ ಕಡೆ ಸುರಿತಾ ಇದೆ. ಸೊ ದಯಮಾಡಿ ಹುಷಾರಾಗಿರಿ. ಯಾರೆಲ್ಲ ಹೊರಗಡೆ ಹೋಗ್ತಾ ಇದ್ದೀರಿ, ಮಳೆಗೆ ಬ್ಲೇಮ್ ಮಾಡೋದ್ರ ಬದಲು ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಹೊರಟ್ರೆ ಒಳ್ಳೆಯದು. ಯಾವ ಭಾಗಗಳಲ್ಲಿ ಮಳೆ ಇರಲಿಲ್ಲ ಆ ಎಲ್ಲ ಭಾಗಗಳಲ್ಲಿ ಮಳೆ ತನ್ನ ಒಂದು ಪ್ರತಾಪವನ್ನು ತೋರ್ತಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ತುಂಬ ಖುಷಿ ವಿಚಾರ. ಎಲ್ಲ ಭಾಗದಲ್ಲಿ ಮಳೆ ಬರಬೇಕು, ನಮ್ಮೆಲ್ಲ ರೈತರಿಗೆ ಒಳ್ಳೆಯದಾಗಬೇಕು ಅಲ್ವಾ? ಸೊ ಒಳ್ಳೆಯದಾಗಲಿ ಎಲ್ಲ ರೈತರಿಗೆ ಅಂತ ಕೇಳ್ಕೊಳ್ತಾ ಇವತ್ತು ವಿಶೇಷವಾಗಿ ದಿನ ವಿಶೇಷವನ್ನು ನೋಡೋದಾದರೆ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಹೇಳ್ತಾರೆ. ಸೊ ಕೈಮಗ್ಗ ಅಂತಕ್ಕಂಥದ್ದು ಕೈಯಲ್ಲಿ ನೇಯ್ತಕ್ಕಂಥ ಒಂದು ಖಾದಿಯ ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರಿಸ್ತಕ್ಕಂಥ ಒಂದು ದಿನ. ಸೊ ಆ ಎಲ್ಲ ಕೈಮಗ್ಗದ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಯಾರೆಲ್ಲ ನೇಕಾರರಿದ್ದಾರೆ ಅಥವಾ ಬೇರೆ ಬೇರೆ ಅವರ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದು ನಿಮ್ಮ ದಿವಸ, ನಿಮ್ಮಿಂದನೇ ಈ ದಿವಸ ಹುಟ್ಟತಕ್ಕಂಥದ್ದು. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳಿಗೆ ಅರ್ಹರು ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ನಿಮ್ಮ ಎಲ್ಲರ ಕೆಲಸಗಳು ಸಾಂಗೋಪಾಂಗವಾಗಿ ನೆರವೇರಲಿ ಅಂತ ಕೇಳ್ಕೊಳ್ತಾ ಒಂದು ಕರೆ ಬರ್ತಿದೆ. ಮೊದಲಿಗೆ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ತಮ್ಮ ಹೆಸರು? ಹೊಸದುರ್ಗ ತಾಲೂಕು. ಹೊಸದುರ್ಗ ತಾಲೂಕು. ಸರ್ ಹೇಗಿದ್ದೀರಿ? ಖುಷಿನಾ? ಮಳೆ ಬರ್ತಾ ಇದೆಯಾ? ಮಳೆ ಆಗಿದೆ ಸರ್. ಓಕೆ ಓಕೆ ಓಕೆ. ಸೊ ನಿನ್ನೆ ಮೊನ್ನೆ ಎಲ್ಲ ತುಂಬ ಚೆನ್ನಾಗಿ ಮಳೆ ಆಗಿದೆ ಅಲ್ವಾ? ಧನ್ಯವಾದಗಳು ಸರ್. ನಾನು ನಿಮ್ಗೆ ಧನ್ಯವಾದ ಹೇಳಬೇಕು ಸರ್, ಧನ್ಯವಾದಗಳನ್ನ. ನಿಮಗೆ ಖುಷಿ ಆಗಿದೆ, ನಮ್ಗೆ ಅದೇ ಒಂದು ಖುಷಿ. ಆಯ್ತು, ತುಂಬ ಸಂತೋಷ ಸರ್. ತಿಂಡಿ ಆಯ್ತಾ? ಆಗ್ಲಿ ಸರ್. ತಿಂಡಿ ಆಯ್ತಾ ಅಂದೆ? ಆಯ್ತು ಸರ್. ಆಯ್ತು. ಏನ್ ತಿಂಡಿ ತಿಂದ್ರಿ ಸರ್? ತಿಂಡಿ ಆಯ್ತು ಸರ್. ಏನ್ ತಿಂದ್ರಿ? ಉಪ್ಪಿಟ್ಟ. ಓಕೆ ಓಕೆ. ಸೊ ಇನ್ನು ಹೊಲದ ಕಡೆ ಹೋಗಿಲ್ವಾ? ಆಯ್ತು ಸರ್. ಆಗ್ಲಿ ಸರ್. ಚೆನ್ನಾಗಿದೆ ಎಲ್ಲ ರಾಗಿ. ಓಕೆ. ಬಿತ್ತನೆ ಮಾಡಿದ್ದಾರೆ. ಚೆನ್ನಾಗಿದೆ. ಆಗ್ಲಿ ಸರ್, ಆಗ್ಲಿ. ತುಂಬಾ ಸಂತೋಷ. ಸೊ ಒಳ್ಳೆ ರೀತಿಯಿಂದ ನಿಮ್ಮ ಎಲ್ಲ ರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿರಲ್ಲ. ಖಂಡಿತ ಸರ್. ಅದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮಗೂ ಕೂಡ ಹಾರ್ದಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಶುಭವಾಗಲಿ. ಒಳ್ಳೆ ರಾಗಿ ಬೆಳೆ ನಿಮ್ಮೆಲ್ರಿಗೂ ಸಿಗಲಿ ಸರ್. ಓಕೆನಾ? ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್, ನಮ್ಮ ಹೊಸದುರ್ಗ ತಾಲೂಕಿನ ರೈತರು ತುಂಬ ಖುಷಿಯಾಗಿದ್ದಾರೆ. ಸೊ ಒಳ್ಳೆ ಮಳೆ ಬಂದಿದೆ, ಅವರ ಮೊಗದಲ್ಲಿ ಮಂದಹಾಸ ಮೂಡಿ ಬರ್ತಾ ಇದೆ. ಸೊ ತುಂಬ ಖುಷಿಯಾಗಲಿ. ಹೀಗೆ ನಗ್ನಗ್ತಾ ಭಗವಂತ ಅವರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಾಗಲೇ ಹೇಳಿದೆ, ಇವತ್ತು ರಾಷ್ಟ್ರೀಯ ಕೈಮಗ್ಗದ ದಿನಾಚರಣೆ ಇದೆ. ಸೊ ಆ ರಾಷ್ಟ್ರೀಯ ಕೈಮಗ್ಗದ ದಿನಾಚರಣೆ ತೊಡಗಿಸ್ಕೊಂತ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಒಂದು ಸುಂದರವಾಗಿರ್ತಕ್ಕಂಥ ಸಾಲನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಏಕೆಂದರೆ ನನ್ನ ಸ್ನೇಹಿತರು ತುಂಬ ಆಸೆಯಿಂದ ಈ ಒಂದು ಸಾಲನ್ನು ಹೇಳಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಸೊ ನಾವು ಯಾವತ್ತೂ ಯಾರನ್ನೂ ಕೀಳಾಗಿ ನೋಡಬಾರ್ದು ಅಂತ ನಾನಂತೂ ಪ್ರತಿ ದಿವಸ ಹೇಳ್ತಾ ಇರ್ತೀನಿ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕಾಲು ಕೆಳಗಡೆ ಇದ್ದಂತಹ ಪೇಪರು ನಾಳೆ ಅದೊಂದು ಗಾಳಿಪಟ ಆದರೆ ನಮ್ಮ ತಲೆಯ ಮೇಲೆ ಹಾರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಅದೇ ರೀತಿ ಯಾವುದು ಒಂದು ಕೆಸರಿನಲ್ಲಿರ್ತಕ್ಕಂಥ ನೀರನ್ನು ನಾವು ಇದು ವೇಸ್ಟು ಅಂದ್ಕೊಂಡು ಬಿಟ್ಬಿಡ್ತೀವಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೋ ಬೆಂಕಿ ಬಿದ್ದಾಗ ಆ ಕೆಸರಿನ ನೀರಿಂದನೂ ಕೂಡ ಬೆಂಕಿ ಆರಿಸ್ಬೋದು ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಸೊ ಹಾಗಾಗಿ ಇವತ್ತು ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು ಒಬ್ಬ ಮನುಷ್ಯ, ಸೊ ಅವ್ರನ್ನ ಕೀಳಾಗಿ ಕಾಣ್ತಕ್ಕಂಥದ್ದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಜೀವನದಲ್ಲಿ ಸೋತ್ಬಿಟ್ಟ ಅಂಥೇಳಿ ಅಂಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಏಕೆಂದರೆ ಇವತ್ತು ಬಿದ್ದಿರ್ತಕ್ಕಂಥ ಮನುಷ್ಯ ಖಂಡಿತ ನಾಳೆ ಮೇಲೆ ಎದ್ದೇಳ್ತಾನೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾನೆ ಅಲ್ವಾ? ಸೊ ಒಂದು ಸ್ಫೂರ್ತಿ ಕೊಡಿ, ಒಂದು ಪ್ರೋತ್ಸಾಹ ಕೊಡಿ, ಒಂದು ಬೆನ್ತಟ್ಟಿ, ಏನಾಗಲ್ಲ, ಎಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ. ನಿಮ್ಮ ಒಂದು ಕಷ್ಟದ ಸಂದರ್ಭಗಳೇ ಆಡಿರ್ತಕ್ಕಂಥ ಒಂದು ಒಳ್ಳೆ ಮಾತು ಖಂಡಿತ ಅವ್ರಿಗೊಂದು ಪ್ರೋತ್ಸಾಹದ ನುಡಿಯಾಗತ್ತೆ. ನಿಮ್ಮನ್ನು ಜೀವನದ ಕೊನೆಯವರೆಗೂ ಅವ್ರು ನೆನೆಸ್ಕೋತಾರೆ. ಸೊ ಅಂಥ ಒಳ್ಳೆ ಕೆಲಸವನ್ನು ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಂತಕ್ಕಂಥದ್ದು ಯಾವ ಮಟ್ಟಿಗಿನ ಒಂದು
ಅಡಿಕ್ಷನ್ ಆಗಿದೆ ಅಂತಕ್ಕಂಥದ್ದು ನಮಗೆ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದಕ್ಕೆ ರಾಜ್ಯ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಏನೋ ಒಂದು ಅಭಿಯಾನವನ್ನು ಮಾಡ್ತಾ ಇದೆ, ನಿಮ್ಹಾನ್ಸ್ ಶಟ್ ಕ್ಲಿನಿಕ್ ಅಂಥೇಳಿ. ಸೊ ಇದಕ್ಕೆ ಎಷ್ಟು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲ ಆಶ್ಚರ್ಯವಾಗ್ತೀರಿ. ಅದು ಶುರು ಮಾಡಿರ್ತಕ್ಕಂಥ ಕೇವಲ ಒಂದೇ ಒಂದು ವಾರಕ್ಕೆ 5,000ಕ್ಕಿಂತ ಹೆಚ್ಚು ಜನ ನೋಂದಣಿ ಮಾಡ್ಕೊಂಡಿದ್ದಾರಂತೆ. ನಮ್ಮ ಮಕ್ಕಳಲ್ಲಿ ನಾವು ಈ ಮೊಬೈಲ್ ಅಡಿಕ್ಷನ್ ಅಥವಾ ಮೊಬೈಲ್ ಚಟವನ್ನು ಬಿಡಿಸ್ಲಿಕ್ಕಿದೆ. ಹಾಗಾಗಿ ಏನು ನಿಮ್ಹಾನ್ಸ್ನ ಶಟ್ ಕ್ಲಿನಿಕ್ ಇದೆ, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತದೆ, ತುಂಬ ಜನ ಅದಕ್ಕೆ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ಮಂಜುನಾಥ್ ಸರ್. ಮಂಜುನಾಥ್, ಹೊಸದುರ್ಗದಿಂದನಾ? ಹಾಂ, ಚಿಕ್ಕಜಾಜೂರು. ಚಿಕ್ಕಜಾಜೂರು, ಓಕೆ ಓಕೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಹಾಂ, ಆಯ್ತು ಆಯ್ತು, ಓಕೆ ಸರ್. ಹಲೋ. ಹಾಂ, ಹೇಳಿ ಸರ್. ಸರ್ ಹೇಳಿ ಹೇಳಿ, ಮಳೆ ಬಂದಿದೆಯಾ ಚೆನ್ನಾಗಿ? ಸರ್ ಮೊನ್ನೆ ಭಾರಿ ಮಳೆ ಬಂತು ಸರ್, ಚೆನ್ನಾಗಿ ಬಂತು. ಹೌದಾ? ಹ್ಞೂ ಸರ್. ಆಗ್ಲಿ, ಹೊಲಗಳಿಗೆಲ್ಲ ಬೆಳೆ ಬಿತ್ತುತ್ತಾ ಇದ್ದೀರಾ ಆಲ್ರೆಡಿ? ಹ್ಞೂ ಸರ್, ಮೆಕ್ಕೆಜೋಳ ಬಿತ್ತಿದ್ವಿ, ಹತ್ತಿ, ಹಾಂ, ತೋಟಗಳು, ಅಡಿಕೆ ತೋಟಗಳು. ಓಕೆ ಓಕೆ, ಚೆನ್ನಾಗಾಗಲಿ ಸರ್. ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ಲ ಒಟ್ಟಿನಲ್ಲಿ? ಹ್ಞೂ, ಎಲ್ಲ ಚೆನ್ನಾಗಿ ನಡೀತೈತೆ ಸರ್. ಆಗಲಿ ಆಗಲಿ, ದೇವ್ರು ಒಳ್ಳೇದು ಮಾಡಲಿ ಸರ್. ಯಾಕಂದ್ರೆ ಶುಭಾಶಯ ಹೇಳಬೇಕಾ ಸರ್? ನನ್ನ ಹೆಂಡತಿ ಭಾಗ್ಯಶ್ರೀಗೆ ಶುಭಾಶಯ ಹೇಳ್ಬೇಕು. ಏನು ಹುಟ್ಟಿದಬ್ಬನ ಅವ್ರದ್ದು? ಹುಟ್ಟಿದಬ್ಬ ಸರ್. ಅಬ್ಬಾ, ಎಷ್ಟನೇ ವರ್ಷದ್ದು ಸರ್? ಈಗ 23ನೇ ವರ್ಷದ ಸರ್. 23ನೇ ವರ್ಷದ. ಏನು ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ದೀರಾ? ಈ 10 ಪಿಕ್ಚರ್ಗೆ ಹೋಗಿಲ್ಲ ಸರ್. ಕರ್ಕೊಂಡು ಹೋಗ್ರಿ, ಇವತ್ತು ಖುಷಿ ಆಗ್ಬಿಡ್ತಾರೆ. ಸರಿ ಸರ್. ಒಂದು ಒಳ್ಳೆ ಒಂದು ಸೀರೆ ಕೊಡಿಸ್ಕೊಂಡು, ಆಯ್ತಾ, ಹ್ಞೂ ಸರ್. ಒಂದು ಒಳ್ಳೆ ಪಿಕ್ಚರ್ ಕರ್ಕೊಂಡು ಹೋಗಿ ಒಂದು ಹೋಟೆಲ್ ಊಟ ಮಾಡಿಸ್ಬಿಟ್ರಿ ಅಂದ್ರೆ ನಮ್ಮ ಮನೆಯವರು ಎಂತ ಒಳ್ಳೆ ಸರ್ಪ್ರೈಸ್ ಕೊಟ್ರಂತ ಬಹಳ ಖುಷಿ ಆಗ್ಬಿಡ್ತಾರೆ ಭಾಗ್ಯಮ್ಮರು. ಆಯ್ತು ಆಯ್ತು, ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡೋಗ್ರಿ, ಒಂದೊಂದು ಒಳ್ಳೆ ಪಿಕ್ಚರ್ಗೆ ಹೋಗಿ ಬರ್ರಿ, ಒಂದು ಒಳ್ಳೆ ಸೀರೆ ಕೊಡಿಸಿ, ಒಂದು ಫೋಟೋ ತಗೊಂಡು ನಮಗೆ ಫೋಟೋ ಕಳಿಸಿ. ಹಾಂ, ಕಳಿಸ್ತೀನಿ ಸರ್. ನಾಳೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಐತಿ. ಮೇಡಮ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಸೀರೆನೇ ಉಟ್ಕೊಳ್ಳಿ ಅಲ್ವಾ? ಹ್ಞೂ ಸರ್. ಆಗಲಿ ಸರ್, ತುಂಬ ಖುಷಿ ಆಯಿತು. ನಾಳೆ ಹಬ್ಬ ಪೂಜೆ ಮಾಡಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಅದರದ್ದೊಂದು ಫೋಟೋ ಕಳಿಸ್ಕೊಡಿ ನಮ್ಗೆ, ಆಯ್ತಾ? ಆಯ್ತು ಸರ್. ಓಕೆ ಓಕೆ, ಒಳ್ಳೆದಾಗಲಿ. ನಮಸ್ಕಾರ. ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಭಾಗ್ಯಮ್ಮವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹೀಗೆ ನಗ್ನಗ್ತಾ ಸಂತೋಷವಾಗಿರಲಿ ಅವರು, ಆಯ್ತಾ? ಆಯ್ತು ಆಯ್ತು. ಓಕೆ ಸರ್, ನಮಸ್ಕಾರ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ನಾಡಿನ ಅತ್ಯಂತ ಸಂಭ್ರಮದಿಂದ, ಶ್ರದ್ಧಾ ಭಕ್ತಿಯಿಂದ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾರೆ. ಸೊ ಎಲ್ಲ ನಮ್ಮ V1 ವಾಹಿನಿಯ ವೀಕ್ಷಕರು ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀರಿ. ಸೊ ನಿಮ್ಮೆಲ್ಲರೂ ಕೂಡ ನಮ್ಮ V1 ವಾಹಿನಿ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ನೀಡ್ತಾ ಇದೆ. ಸೊ ನಿಮಗೂ ಕೂಡ ಆಸೆ ಇರುತ್ತಲ್ಲ, ಹುಟ್ಟಿದಬ್ಬ ಇಲ್ಲ ಅಂದರೂ ಪರವಾಗಿಲ್ಲ, ಆ್ಯನಿವರ್ಸರಿ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಟಿ ವಿಲಿ ಬರಬೇಕು ಅಂತೇಳಿ. ಸೊ ಹಾಗಾಗಿ ನೀವು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡ್ತಾ ಇರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸೆಲ್ಫಿ ಫೋಟೋನ ತೆಗೆದುಕೊಂಡು ನೀವೇ ಇರ್ತಕ್ಕಂಥ ಒಂದು ಸೆಲ್ಫಿ ಫೋಟೋಸ್ ನಮಗೆ ಕಳಿಸಿದ್ರೆ ಅಂದರೆ ಖಂಡಿತ ನಾಳೆ ಮತ್ತು ನಾಡಿದ್ದು ಆ ಎಲ್ಲ ಫೋಟೋಸ್ಗಳನ್ನ ಉಚಿತವಾಗಿ ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಿರ್ಮಲಾ ಅಂತೇಳಿ. ನಿರ್ಮಲಾ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಎಲ್ಲರಿಗೂ ಮೊನ್ನೆ ಫ್ರೆಂಡ್ಶಿಪ್ ಡೇ ಆಯ್ತಲ್ಲ ಸರ್, ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓಕೆ ಅಮ್ಮ, ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ನಿಮ್ಮ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇದ್ದೀನಿ. ಯಾರೆಲ್ಲ ಫ್ರೆಂಡ್ಸ್ಗಳು ಇವಾಗಲೂ ಕೂಡ ಟಚ್ ಅಲ್ಲಿ ಇದ್ದಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್, ಅವ್ರ ಹೆಸರು ಹೇಳ್ಬೋದಾ? ಒಂದು 2-3 ಇದ್ದಾರೆ ಸರ್. ಸುಮತಿ ಅಂತೇಳಿ, ಖುಷಿ ಅಂತೇಳಿ, ಕವಿತಾ ಇದಾರೆ ಸರ್. ಸುಮಾರು ಜನ ಇದ್ದಾರೆ, ಟಚ್ ಅಲ್ಲಿ ಇದ್ದಾರೆ. ಅಂದ್ರೆ ನಮ್ಮ ಜೊತೆ ಕ್ಲಾಸಲ್ಲಿ ಓದ್ತಿದ್ದೆಲ್ಲ ಜೊತೆಲಿ ಇದ್ದಾರೆ ಇವಾಗ್ಲೂ. ಓಕೆ, ನಿಮ್ ಪ್ರಕಾರ ಫ್ರೆಂಡ್ ಅಂದ್ರೆ ಏನು, ಫ್ರೆಂಡ್ಶಿಪ್ ಅಂದ್ರೆ ಏನು? ಒಂದೇ 1-2 ಸಾಲಲ್ಲಿ ಹೇಳ್ಬೋದಾ? ಫ್ರೆಂಡ್ಶಿಪ್ ಫಾರ್ ಎವರ್ ಸರ್. ಓಕೆ, ಸೊ ಹೇಗಿರ್ಬೇಕು ಫ್ರೆಂಡ್ಶಿಪ್? ಅದಕ್ಕೆ ಬೇರೆ ಕಟ್ಟಕ್ಕಾಗಲ್ಲ ಸರ್. ಖಂಡಿತ 100% ಸತ್ಯ. ಹೇಗಿರ್ಬೇಕು ಫ್ರೆಂಡ್ಶಿಪ್ ಅಂದ್ರೆ ಹೇಗಿರ್ಬೇಕು ಅಂತ ಬಯಸ್ತೀರಿ? ಹೇಗೆ ಇರ್ಬೇಕು ಅಂತ ಎಲ್ರಿಗೂ ಕಿವಿ ಮಾತು ಹೇಳ್ತೀರಿ? ಸರ್ ನಾವು ಹೇಗಿರ್ತೀವೋ ಅವ್ರೂ ಹಾಗೆ ಇರ್ತಾರೆ ಸರ್. ಬಟ್ ನಮ್ ಕಡೆಯಿಂದ ಯಾವ್ದೇ ಒಂದ್ ತಪ್ಪು ನಡೀದಂಗೆ ನಮ್ಮ ಫ್ರೆಂಡ್ಶಿಪ್ ಅನ್ನ ಜೊತೆಗೆ ಚೆನ್ನಾಗಿ ತಗೊಂಡ್ ಹೋಗ್ಬೇಕು ಸರ್. ಅದೇ ನಂದು ಒಂದು ಉದ್ದೇಶ. ಆಮೇಲೆ ಒಂದ್ ನಂಬಿಕೆ ಇರ್ಬೇಕು, ಒಂದ್ ಪ್ರೀತಿ ಇರ್ಬೇಕು, ಒಂದ್ ವಿಶ್ವಾಸ ಇರ್ಬೇಕು ಸರ್. ಈಗ ಅವ್ರೇನೋ ತಪ್ಪು ಮಾಡಿದ್ರು ಅಂತೇಳಿ ನಾವು ಅವ್ರಿಗೆ ಇದನ್ ಮಾಡ್ಬಾರ್ದು ಸರ್. ಅದೇನು ಅಂತೇಳಿ ಅದನ್ನ ಬಗೆಹರಿಸ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಆ ತಪ್ಪನ್ನ ಸರಿ ಮಾಡಿ ಆ ಗೆಳೆತನ ಕೊನೆ ತನಕ ತಗೊಂಡ್ ಹೋಗ್ಬೇಕು ಅಂತ ನನ್ನ ಆಸೆ ಸರ್. ನಿಜ ನಿಜ ನಿಜ. ಎಷ್ಟು ಸಂದರ್ಭಗಳಲ್ಲಿ ಒಂದು ಕಷ್ಟ ಅನ್ಕೊಂಡು, ಒಂದು ನೋವು ಅನ್ಕೊಂಡು ಬೇರೆ ಗಂಡನ ಹತ್ರ ಹೇಳಕ್ಕಾಗದೇ ಇರೋದು, ಮಕ್ಳ ಹತ್ರ ಹೇಳಕ್ಕಾಗದೇ ಇರೋದು, ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗದಿರೋದನ್ನ ಸ್ನೇಹಿತರ ಹತ್ರ ಹೇಳ್ಕೊಂಡಿರ್ತಾರೆ. ಹೌದು ಸರ್, ಮನದಾಳದ ಮಾತುಗಳನ್ನ ಸ್ನೇಹಿತರ ಹತ್ರ ಒಬ್ಬರನ್ನೇ ಹಚ್ಕೋಬಹುದು ಸರ್, ಅಲ್ವಾ? ಸೊ ಆ ಮಾತುಗಳನ್ನ ಅದಕ್ಕೊಂದು ಸಾಂತ್ವನ ಹೇಳಿ ಅವ್ರಿಗೊಂದು ಪ್ರೋತ್ಸಾಹ ಕೊಡ್ಬೇಕು.
ಅಲ್ವಾ? ಪ್ರೋತ್ಸಾಹ ಕೊಟ್ಟು ತಪ್ಪಾದ್ರೆ ತಪ್ಪನ್ ಸರಿ ಮಾಡ್ಕೋಬೇಕು ಸರ್. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಒಂದೇ ಸತಿಗೆ ನಾವು ಅದನ್ನ ನಂಬಬಾರದು ಸರ್. ಈಗ ಎಷ್ಟೊಂದ್ ಜನ ಕೆಡ್ಸ್ಬೇಕನ್ನೋ ಉದ್ದೇಶನೂ ಇರುತ್ತೆ, ಒಳ್ಳೇದ್ ಮಾಡ್ಬೇಕನ್ನೋ ಉದ್ದೇಶನೂ ಇಟ್ಕೊಂಡಿರ್ತಾರೆ. ಬಟ್ ಅದನ್ನ ಅವ್ರಿಗೆ ಮಂದಟ್ ಮಾಡ್ಬೇಕು ನಾವು. ನಮ್ ಕಡೆಯಿಂದ ತಪ್ಪಾಗಿದೇನೋ, ಅವ್ರ ಕಡೆಯಿಂದ ತಪ್ಪಾಗಿದೇನೋ. ಈ ಗೆಳೆತನಕ್ ಒಂದು ಸಂಬಂಧ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ ಆ ತಪ್ಪನ್ ಸರಿ ಮಾಡ್ಕೊಂಡು ಅದನ್ನ ಎಳ್ಕೊಂಡು ಹೋಗ್ಬೇಕು ಸರ್ ಕೊನೆ ತನಕ. ಎಲ್ಲೇ ಏನೇ ತಪ್ಪಾದ್ರು ಏನೇ ಇದಾದ್ರುನು ಅದನ್ನ ಬಿಟ್ಕೊಡ್ಬಾರ್ದು ಅಂತಾನೆ ನಮ್ದೇ ಇರೋದು ಸರ್. ಫ್ರೆಂಡ್ಶಿಪ್ ಅಂದ್ರೆ ಸ್ನೇಹಿತ ಅಂದ್ರೆ ಕೊನೆ ತನಕ ಅಂದ್ರೆ ಫಾರ್ ಎವರ್, ಜೀವ ಇರೋ ತನಕನೂ ಗೆಳೆತನ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸೂಪರ್ ಸೂಪರ್ ಸೂಪರ್. ಖಂಡಿತ ಜೀವದ ಕೊನೆಯ ಉಸಿರು ಇರೋವರೆಗೂ ಕೂಡ ಗೆಳೆತನ ಅಂತಕ್ಕಂಥದ್ದು ಹಾಗೆ. ಈಗ ಸುಮ್ನೆ ಯಾರೋ ಮಾಡ್ತಾರೆ ಅಂತ 4 ದಿವಸ ಫ್ರೆಂಡ್ಶಿಪ್ ಮಾಡ್ಕೊಂಡೆ 4 ದಿವಸಕ್ಕೆ ಬಿಟ್ಟೆ ಮತ್ತೆ ಯಾರೋ ಸಿಕ್ರು ಮತ್ತೆ ಯಾರೋ ಮಾಡ್ಕೊಂಡ್ರೆ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಸರ್ ಅಲ್ವಾ? ಎಸ್ ಎಸ್. ಸೊ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಕ್ಕೆ ಆಗದೆ ಇರತಕ್ಕಂಥ ಒಂದು 2-3 ಫ್ರೆಂಡ್ಸ್ ಯಾರಿದ್ದಾರೆ ಇವಾಗಲೂ ಕೂಡ ಟಚ್ ಅಲ್ಲಿ ಇರ್ತಕ್ಕಂಥವ್ರು? ಟಚ್ ಅಲ್ಲಿ ಇರೋರು ಅಂತಂದ್ರೆ ನನ್ನ ಫ್ರೆಂಡ್ ಅಂದ್ರೆ ನನಗಿಂತ ಸ್ವಲ್ಪ ವಯಸ್ಸು ಹೆಚ್ಚು ಕಮ್ಮಿ ಇದ್ರು ಅವರು ನಾವು ತುಂಬಾನೇ ಬಹಳ ದಿವಸದಿಂದ ಒಂದು 5-6 ವರ್ಷದಿಂದಾನೇ ತುಂಬಾನೇ ಫ್ರೆಂಡು. ನಮ್ಮವ್ರ ಬಗ್ಗೆ ಎಂತ ಮನಸ್ತಾಪ ಬಂದ್ರು ಇಬ್ರು ಮಾತಾಡ್ಕೊಂಡು ಒಂದಾಗಿದ್ವಿ ಹೊರ್ತವೇನ ಇಬ್ರು ಯಾವತ್ತು ಮಾತಾಡ್ಸ್ದಂಗ್ ಇಲ್ಲೇ ಇಲ್ಲ ಸರ್. ಇಲ್ಲ ಅವ್ರು ಇದು ಮಾಡಿದ್ರೆ ನಾ ಫೋನ್ ಮಾಡ್ತೀನಿ, ನಾನ್ ಮನ್ಸ್ಕೊಂಡ್ರೆ ಅವ್ರು ಫೋನ್ ಮಾಡ್ತಾರೆ. ಖುಷಿ ಅಂತ ಅವ್ರ ಹೆಸರು. ಅವರು ನಾವು ಇವತ್ತಿಗೂ ಇವಾಗ್ಲೂ ನಿನ್ನೆ ಮನೇಲಿ ಅಡ್ಡಾಡ್ಕೊಂಡ್ ಬಂದಿದೀವಿ. ಎಲ್ಲೋದ್ರುನು ಒಂದೇ ತರ ಡ್ರೆಸ್, ಒಂದೇ ತರ ತಗೊಳೋದು, ಒಂದೇ ತರ ಸ್ಯಾರಿ ಹಾಕೊಳ್ಳೋದು. ನಾನೇನ್ ತಗೋತೀನಿ ಅವ್ರಿಗೆ ಅದೇ ಕೊಡಿಸ್ಬೇಕು. ಅದೇ ನಮ್ದು ಅವ್ರದ್ದು ಭಾರಿ ವಿಶ್ವಾಸ ಪ್ರೀತಿ. ತುಂಬಾ ಸಂತೋಷ, ತುಂಬಾ ಸಂತೋಷ. 100 ಹೀಗೆ ಸಂತೋಷವಾಗಿರಿ. ಯಾಕೆಂದ್ರೆ ರಕ್ತ ಸಂಬಂಧಗಳಿಗೆ ಮೀರಿದ್ದು ಅಂತ ನಾನು ಪ್ರತಿ ದಿವಸ ಹೇಳ್ತಾ ಇರ್ತೀನಿ. ಆ ಒಂದು ಸ್ನೇಹನ ಯಾವತ್ತೂ ನಾವು ಕಳ್ಕೋಬಾರ್ದು ಅಲ್ವಾ? ನಮ್ಮ ಕಷ್ಟ ಸುಖ ನೋವು ನಲಿವು ಏನೇ ಬಿಟ್ರು ಇರ್ಬೋದು ಸರ್, ಸ್ನೇಹ ಫ್ರೆಂಡ್ಸು ಸ್ನೇಹಿತರನ್ನ ಬಿಟ್ಟಿರಕ್ಕೆ ಆಗದೆ. ಒಂದ್ ದಿವಸ ಮಾತಾಡ್ಸಿದ್ರೆ ಏನೋ ಕಳ್ಕೊಂಡಂಗ ಆಗ್ಬಿಡುತ್ತೆ. ನಿಜ ನಿಜ. ಎಷ್ಟೋ ಸಂದರ್ಭಗಳಲ್ಲಿ ಮನೆಯಲ್ಲಿ ನಾವು 5 ಜನ ಇದ್ದೀವಿ ಅಂದ್ರೆ 5 ಜನ ಒಂದೇ ತರ ಇರಕ್ಕಾಗಲ್ಲ ಅಲ್ವಾ? ಸೊ ಹಾಗಿದ್ದಾಗ ಹೊರಗಡೆ ಸ್ನೇಹಿತರಲ್ಲೂ ನಮ್ಮಲ್ಲೂ ಒಂದಷ್ಟು ಭಿನ್ನಾಭಿಪ್ರಾಯಗಳು ವ್ಯತ್ಯಾಸಗಳು ಬರುತ್ತೆ ಸರ್, ಬರುತ್ತೆ. ಅವೆಲ್ಲ ಸರಿ ಮಾಡ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು ಅಲ್ವಾ? ಅದೇ ಅಲ್ಲಿ ಮೇನ್ ಇಂಟೆನ್ಷನ್ ಅದೇ ನೋಡಿ ಸರ್. ಏನ್ ಬಂದ್ರು ಅದನ್ನ ಸರಿಪಡಿಸ್ಕೊಂಡು ಒಂದು ದಾರಿ ತಗೊಂಡೋಗಿ ಅವ್ರ ಹಂಗಂದ್ರೆ ಇವ್ರ ಹಂಗಂತ ತಕ್ಷಣ ನಾವು ಸಿಟ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಆ ಫ್ರೆಂಡ್ಶಿಪ್ ಬೆಲೆನೇ ಇರಲ್ಲ ಅಂತ ನನ್ನ ಅರ್ಥ. ಅಲ್ಲ, ನಮ್ಮ 5 ಬೆರಳುಗಳೇ ನಮ್ಗೆ ಸರಿಯಾಗಿಲ್ಲ ಅಲ್ವಾ? ಒಂದು ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೆ. ಸೊ ಮುಷ್ಟಿ ಕಟ್ಟಿದ್ರೆ ಅದು ಹೇಗೆ ಕಮ್ಮಿ ಆಗುತ್ತೆ, ಒಂದೇನೋ ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬಟ್ ಅದನ್ನೆಲ್ಲ ಮೀರಿಸಿ ಕೊನೆ ತನಕ ಇರೋದೇ ಫ್ರೆಂಡ್ಶಿಪ್ ಅಂತ. ನಿಜ ನಿಜ ನಿಜ. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಆಕ್ಚುಲಿ ನಮ್ಮ ಯೂತ್ಸಿಗೆಲ್ಲ ಇದೊಂದು ಒಳ್ಳೆ ಮೆಸೇಜು. ಫ್ರೆಂಡ್ಸ್ ಅಂದ್ರೆ ಹೇಗಿರ್ಬೇಕು, ಯಾಕೆಂದ್ರೆ ಇವತ್ತೆಲ್ಲ ನಾವು ಇರ್ಬೇಕು ಬಿಟ್ಕೊಡ್ಬಾರ್ದು. ನಾವು ಫ್ರೆಂಡ್ಶಿಪ್ ಗೆಳೆತನ ಮಾಡಿದ್ಮೇಲೆ ಇಲ್ಲ ಮಾಡಕ್ಕೆ ಹೋಗ್ಬಾರ್ದು ಸರ್, ಬಿಟ್ಕೊಡ್ಬೇಕು. ಹೌದು, ಅದು ಭಾರಿ ಬೆಸ್ಟ್. ಅದು ಇದ್ದ ಮೇಲೆ ಅದು ಕೊನೆ ತನಕ ಇರ್ಬೇಕು. ಒಂದು ಇಲ್ಲ ನಮಗ್ ಬೇಡ ಇಷ್ಟೇ ಸಾಕು, ಬೈ ಫ್ರೆಂಡ್ಸ್ ಅಂದ್ರೆ ಸಾಕು, ಓಕೆ. ಆ ಫ್ರೆಂಡ್ಶಿಪ್ ಗೆಳೆತನ ಅರ್ಧಂಬರ್ಧ ಮಾಡಕ್ಕೆ ಹೋಗ್ಬಾರ್ದು ಅಂತ ನಾ ಹೇಳ್ತೀನಿ. ತುಂಬಾ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ರಿ. ಎಸ್ಪೆಷಲಿ ಇವತ್ತಿನ ಯೂತ್ಸ್ಗೆ ಇದು ತುಂಬಾ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮೆಸೇಜ್ ಅನ್ಕೋತೀನಿ. ಏಕೆಂದ್ರೆ ಏನೋ ಒಂದು ನೋಟ್ಸ್ ಕೊಡ್ಲಿಲ್ಲ ಅಂತ ಮಾತು ಬಿಡೋದು, ಅಥವಾ ಎಲ್ಲೋ ಅವ್ನ್ ಕರೆದಾಗ ಬರ್ಲಿಲ್ಲ ಅಂತ ಮಾತು ಬಿಡೋದು, ಅವ್ನ್ ಕೇಳಿದಾಗ ಮೊಬೈಲು ಗಾಡಿನೋ ಸ್ಪೆಕ್ಟೋ ಕೊಡ್ಲಿಲ್ಲ ಅಂತ ಮಾತು ಬಿಡೋದು, ಈ ತರ ಚಿಲ್ಡ್ರನ್ ಇದೆಲ್ಲ ಅಲ್ಲ ಸರ್, ಅದಲ್ಲ. ಇದೆಲ್ಲ ಸಿಲ್ಲಿ ಮ್ಯಾಟರ್ಸ್, ಇವೆಲ್ಲ ದಾಟಿ ಬಂದ್ಬಿಟ್ಟಿದೀವಿ ನಾವು. ಇದೆಲ್ಲ ದಾಟಿ ಎಲ್ಲ ಮಾಡಿ ಅದು ಏನೇ ಬಂದ್ರುನು ಅದನ್ನ ಕೊನೆ ತನಕ ಬಿಡದಂಗಿರೋದನ್ನೇ ಗೆಳೆತನ. ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ಮೆಲ್ಲರ ಸ್ನೇಹ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರ್ಲಿ. ಏನಾದ್ರು ಫ್ರೆಂಡ್ಶಿಪ್ ಡೇ ಹೀಗೆ ಇರ್ಲಿ ಅಂತ ನನ್ನ ಆಸೆ ಸರ್. ಖಂಡಿತ. ಸೊ ನಿಮ್ ಫ್ರೆಂಡ್ಶಿಪ್ ಡೇ ಏನಾದ್ರು ಫೋಟೋ ಸೆಲೆಬ್ರೇಟ್ ಮಾಡೋದಿತ್ತು ಅಂದ್ರೆ ನಮ್ಮ V1 ವಾಹಿನಿಗೆ ಇದೇ ನಂಬರ್ಗೆ ಕಳಿಸ್ಕೊಡಿ. ನಾಳೆ ಪ್ರಸಾರ ಮಾಡೋ ಪ್ರಯತ್ನ ಮಾಡ್ತೀನಿ. ಅದ್ರ ನಿಮ್ಮ ಹೆಸರು, ನಿಮ್ಮ ಸ್ನೇಹಿತರ ಹೆಸರು, ಎಲ್ಲರ ಹೆಸರು ಹಾಕಿ ಕಳಿಸ್ಕೊಡಿಮ್ಮ. ಓಕೆನಾ? ಆಯ್ತು ಸರ್. ಸೊ ಒಳ್ಳೇದಾಗ್ಲಿಮ್ಮ. ನಿಮ್ಮೆಲ್ಲರ ಸ್ನೇಹಿತ ಹೀಗೆ ಸದಾ ಇರ್ಲಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರೆ ನಮ್ಗೊಂದು ಫೋಟೋ ಕಳಿಸ್ಕೊಡಿ. ಆಯ್ತು ಸರ್, ಒಳ್ಳೇದಾಗ್ಲಿ. ಹೀಗೆ ನಗ್ನಗ್ತಾ ಸಂತೋಷವಾಗಿ ನಮ್ದು ಫ್ರೆಂಡ್ಶಿಪ್ ಇಂದ ಎಲ್ಲ ಮಾಡ್ತೀವಿ ಸರ್. ಖಂಡಿತ. ನಾಳೆ ಮಾಡ್ತಾ ಇದ್ರಿ ವರಮಹಾಲಕ್ಷ್ಮಿ ಹಬ್ಬನಾ? ಇಲ್ಲ ಸರ್, ನಮ್ಮ ಮನೇಲಿ ಮಾಡ್ತಾ ಇಲ್ಲ, ನಮ್ಮ ಕಸಿನ್ ಮನೇಲಿ ಮಾಡ್ತಾ ಇದಾರೆ, ಅಲ್ಲೇ ಹೋಗ್ತಿದ್ದೀವಿ. ಓಕೆ. ಖಂಡಿತ ಅಲ್ಲಿಂದ ಒಂದು ಫೋಟೋ ಶೇರ್ ಮಾಡಿ. ಖಂಡಿತ ಫೋಟೋ ಪ್ರಸಾರ ಮಾಡಿ. ಖಂಡಿತ ಶೂರ್. ನಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ. ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಸ್ನೇಹದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಸ್ನೇಹ ಅಂದ್ರೇ ಹಾಗಲ್ವಾ? ಸೊ ಎಷ್ಟೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಮುನಿಸುಗಳು ಬರುತ್ತೆ. ಅವೆಲ್ಲವನ್ನ ಬದಿಗಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಕೊನೆಯವರೆಗೂ ಇರ್ತಕ್ಕಂಥದ್ದೇ ನಿಜವಾದ ಸ್ನೇಹ. ಎಲ್ರಿಗೂ ಅಂತ ಒಂದು ಪುಣ್ಯಪ್ರದ ಸ್ನೇಹ ಸಿಗಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ಶಂಕರಪ್ಪ ಅಂತ. ಶಂಕರಪ್ಪ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್?
ಮಲೆಬೆನ್ನೂರಿಂದನಾ? ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಮ್ಮ ಮೊಮ್ಮಗಳದು ನಾಳೆ ಹುಟ್ಟಿದಪ್ಪ, ಅದು ಶುಭಾಶಯ. ನಿಮ್ಮ ಮೊಮ್ಮಗಳದ್ದು ನಾಳೆ ಹುಟ್ಟಿದಬ್ಬನಾ? ಎಷ್ಟನೇ ವರ್ಷದ್ದು ಸರ್? 2 ವರ್ಷದ್ದು ಸರ್. 2 ವರ್ಷದ್ದಾ? ಶಿವಾನಿ ಅಂತ. ಓಕೆ ಓಕೆ, ಒಳ್ಳೇದಾಗಲಿ ಸರ್. ಆ ಭಗವಂತ ಅವ್ರಿಗೆ ಒಳ್ಳೇದನ್ನು ಮಾಡಲಿ. 2ನೇ ವರ್ಷಕ್ಕೆ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿರಲಿ ಅಂತೇಳಿ ಶಿವಾನಿಗೆ ತಿಳಿಸ್ತಾ, ಒಂದು ಫೋಟೋ ಇದ್ರೆ ಕಳಿಸ್ಕೊಡಿ, ನಾಳೆ ಆ ಫೋಟೋ ಪ್ರಸಾರ ಮಾಡೋಣ, ಆಯಿತಾ? ಆಯ್ತು, ಕಳ್ಸೋ ಸರ್. ನಮಸ್ತೆ ಸರ್, ನಮಸ್ತೆ. ದಯವಿಟ್ಟು ವೀಕ್ಷಕರೇ, ಪ್ರತಿ ದಿವಸ ಏನು ಹೇಳೋದು ಅಂತ ಇವತ್ತು ಸ್ಕಿಪ್ ಮಾಡಿದೆ. ದಯವಿಟ್ಟು ಕೈ ಮುದ್ದು ಕೇಳ್ಕೊಳ್ಸಿದ್ದೀನಿ, ಟಿ ವಿ ವ್ಯಾಲ್ಯೂನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಯಾಕೆಂದರೆ ನನ್ನ ವಾಯ್ಸ್ ನನಗೆ ಕೇಳ್ತಿರ್ತೀನಿ, ನಿಮ್ಮ ಜೊತೆ ಪ್ರೀತಿಯಿಂದ ನಾನು ಮಾತಾಡಲಿಕ್ಕೂ ಆಗಲ್ಲ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಪ್ರಶ್ನೆಗಳು ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬಿಡಿ. ಯಾರಿಗೆಲ್ಲ ಬೆಳಗಿನ ಸಮಯದಲ್ಲಿ ಕಾರ್ಯಕ್ರಮ ನೋಡೋಕ್ಕಾಗಲ್ಲ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಯಾರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕಾರ್ಯಕ್ರಮ ನೋಡಲಿಕ್ಕಾಗಲ್ಲ, ಅವ್ರಿಗೋಸ್ಕರ ನಮಸ್ತೆ ದೇವನಗಿರಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಕಾರ್ಯಕ್ರಮ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ಸುಧಾ ಮೇಡಮ್ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಸರ್. ನಮಸ್ತೆ ಮಾ, ನಮಸ್ತೆ. ಶುಭೋದಯ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಶುಭೋದಯ. ಮೊಟ್ಟ ಮೊದಲನೇದಾಗಿ ತಮಗೆ ನಾಳಿನ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಹಲೋ ಅಮ್ಮ, ಕೇಳಿಸ್ತಾ ಇದೆಯಾ? ಹ್ಞೂ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ನಾಳೆ ಇರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಮಗೆ ಹಾರ್ದಿಕವಾಗಿ ಶುಭಾಶಯಗಳು ಅಂತ ಹೇಳಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮಗೆ ಸರ್ ಥ್ಯಾಂಕ್ ಯು ಮಾ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮಾ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ನಾವು ಮಾಡಲ್ಲ ಸರ್. ಓಕೆ, ಇರ್ಲಿ, ತೊಂದರೆ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಯಾರ್ಯಾರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಪೂಜೆ ಮಾಡ್ತಿಲ್ಲ, ಎಲ್ಲರಿಗೂ ವರಗಳನ್ನ ಕರುಣಿಸ್ಲಿ ಅಂತ ಕೇಳ್ಕೊಂಬೇಡ ಹೋಲ್ಸೇಲ್ ಆಗಿ, ಆಯ್ತಾ? ಹ್ಞೂ ಸರ್, ನಾವು ಅದೇ ಹೇಳ್ತೀವಿ ಸರ್. ಓಕೆ ಅಮ್ಮ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇವತ್ತು ಯಾರು ಬರ್ತಡೇ ವೆಡ್ಡಿಂಗ್ ಆನಿವರ್ಸರಿ ಎಲ್ಲ ಆಚರಿಸ್ಕೊಂತಾರೋ ಎಲ್ಲರಿಗೂ ನಮ್ಮ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ, ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹೇಳಿಮ್ಮ, ಇವತ್ತು ಗುರುವಾರ, ಗುರುರಾಯರ ವಾರ, ಗುರು ದತ್ತಾತ್ರೇಯರ ವಾರ. ಯಾವುದಾದ್ರೂ ಹೊಸ ಭಕ್ತಿಗೀತೆ ಅಥವಾ ಭಾವಗೀತೆ, ಜಾನಪದ ಗೀತೆ ಏನಾದರೂ ಹೇಳ್ತೀರಾ? ಹೇಳಿ ಹೇಳಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮಾಣಿಕ್ಯದಾರತಿ ಉಷ ತಂದೆಗಳು ತಾಮಸವೇಕಿನ್ನ ಸ್ವಾಮಿ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಒಲಿದರು ಚೆನ್ನ ಮುನಿದರು ಚೆನ್ನ, ನಿನ್ನ ಸರೆಯೇ ಬಾಳಿಗೆ ಚೆನ್ನ, ಒಲಿದರು ಚೆನ್ನ ಮುನಿದರು ಚೆನ್ನ, ನಿನ್ನ ಸರೆಯೇ ಬಾಳಿಗೆ ಚೆನ್ನ, ನಾನಿನ ಪಾದದ ಧೂಳಾದರು ಚೆನ್ನ, ನಾನಿನ ಪಾದದ ಧೂಳಾದರು ಚೆನ್ನ, ಸ್ವೀಕರಿಸು ನನ್ನ ಸ್ವಾಮಿ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಆಯ್ತು.
ಧನ್ಯವಾದಗಳಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿ ನಮ್ಮೆಲ್ಲ ವೀಕ್ಷಕರನ್ನ ರಂಜಿಸಿದ್ರಿ. ಸೊ ಹೀಗೆ ಕರೆ ಮಾಡ್ತಾರಿಮ್ಮ, ಒಳ್ಳೇದಾಗಲಿ. ನಮಸ್ಕಾರ. ಸರ್ ಹಿಂಗೆ ಚನ್ನಪುರಕ್ಕೆ ಬಂದಿದ್ದೆ ಸರ್, ಅವ್ರ ಊರಲ್ಲಿ ಹೇಳ್ತಾ ಇದ್ವಲ್ಲ ಅದಕ್ಕೆ ಅವ್ರು ಇದು ಮಾಡ್ತಾ ಇದ್ರು. ನಮ್ಮ ತಂಗಿ ಮಗಳು ಮಾತಾಡ್ತಾರೆ ಸರ್. ಖಂಡಿತ ಖಂಡಿತ ಕೊಡಿಮ್ಮ. ಹಲೋ ಹಲೋ. ಹಾ ಸರ್, ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ, ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಹಾ ಸರ್, ಚೆನ್ನಾಗಿದ್ದೀವಿ. ಏನು ಓದ್ತಾ ಇದ್ದೀರಿ? ಪ್ರೋಗ್ರಾಮ್ ನೋಡ್ತಿರ್ತೀವಿ ಸರ್, ನಮ್ ದೊಡ್ಡಮ್ಮ ಸಾಂಗ್ ಎಲ್ಲ ಹೇಳ್ತಿರ್ತಾರೆ, ನೀವು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಏನು ಓದ್ತಾ ಇದ್ದೀರಿ? ಸರ್ ನಾನು ಕಾಲೇಜಲ್ಲಿ ಅಕೌಂಟ್ಸ್ ವರ್ಕ್ ಮಾಡ್ತೀನಿ ಸರ್. ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀರಾ? ಹಾ ಸರ್. ಓಕೆ, ಯಾವ ಕಾಲೇಜಲ್ಲಿ? ಚೈತನ್ಯ ಕಾಲೇಜ್ ಸರ್, ದಾವಣಗೆರೆ. ಚೈತನ್ಯ PU ಕಾಲೇಜ್ ದಾವಣಗೆರೆ? ಅಲ್ಲ, ಚೈತನ್ಯ ಹೈಟೆಕ್. ಚೈತನ್ಯ ಹೈಟೆಕ್ ಕಾಲೇಜಾ? ಓಕೆ, ಕೆಲಸ ಎಲ್ಲ ಚೆನ್ನಾಗಿದೆಯಾ? ಹಾ ಸರ್, ಚೆನ್ನಾಗಿದೆ. ಇವತ್ತು ವೀಕ್ ಆಫ್ ಇತ್ತ, ಸೊ ನಮ್ ತಂಗಿ ಊರಿಗೆ ಬಂದಿದ್ವಿ. ಹೌದಾ? ದೊಡ್ಡಮ್ಮ ಫೋನ್ ಮಾಡಿಕೊಟ್ರೆ ಅಂತ ಹೇಳಿದೆ. ತುಂಬ ಸಂತೋಷ ಅಮ್ಮ. ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಜಾಬ್ ಚೆನ್ನಾಗಿ ನಡೀಲಿ, ಇನ್ನಷ್ಟು ಪ್ರಮೋಷನ್ಸ್ ತೊಗೊಂಡು ಒಂದು ಒಳ್ಳೊಳ್ಳೆ ಹುದ್ದೆಗೆ ಹೋಗಿ ಅಂತ ಶುಭ ಹಾರೈಸ್ತಾ ಇದ್ದೀನಿ ನಿಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ, ಕರೆ ಮಾಡಿದ್ದಕ್ಕೆ. ಸೊ ನಿಮಗೂ ಕೂಡ ಶುಭವಾಗಲಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ನೀವೇನಾದ್ರು ಮಾಡ್ತಾ ಇದ್ದೀರಾ? ಹಾ ಸರ್, ಪೂಜೆ ಇದೆ ನಾಳೆ. ಬನ್ನಿ ಓಕೆ. ಸರ್ ಮನೆಗೆ. ಸೊ ಖಂಡಿತ ಬರೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾವು ಬರೋಕ್ಕಾಗಿಲ್ಲ ಅಂದರೆ ನೀವು ನಮ್ಮ ಹತ್ರ ಬರ್ಬೋದು. ಸಿಂಪಲ್ ಆಗಿ ಏನು ಅಂದರೆ, ನಾಳೆ ನೀವು ಪೂಜೆ ಮಾಡಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಎದುರುಗಡೆ ಎತ್ಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಸೆಲ್ಫಿ ತೊಗೊಂಡು ನಮಗೆ ಕಳಿಸ್ಕೊಡಿ. ಅದ್ರ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರನ್ನ ಬರೆದು ಕಳಿಸೋದು ಮರಿಬೇಡಿ. ಹಾ ಸರಿ ಸರ್, ಓಕೆ. ಓಕೆನಾ? ಸೊ ನಮ್ಮ ಎಲ್ಲ V1 ವಾಹಿನಿಯ ವೀಕ್ಷಕರಿಗೋಸ್ಕರ ಈ ಕಾರ್ಯಕ್ರಮ ಉಚಿತವಾಗಿರುತ್ತೆ. ಆ ಅಂದ್ರೆ ಫೋಟೋಸ್ ನಾಳೆ ಪಿಕ್ಕು ನಾಳೆನೆ ಕಳ್ಸೋದಾ? ನಾಳೆ ತೆಗೆದ್ಬಿಟ್ಟು ನಾಳೆ ಕಳಿಸಿದ್ರೆ ಲೈವಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ನಾಡಿದ್ದು ಶನಿವಾರ ಆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಫೋಟೋಸ್ನ ಪ್ರಸಾರ ಮಾಡ್ತೀವಿ. ಸರಿ ಸರ್. ಸೊ ಯೂಶಲಿ ಎಲ್ಲ ಬೆಳಗ್ಗೆನೆ ಪೂಜೆ ಮುಗಿಸ್ಬಿಟ್ಟಿರ್ತೀರಲ್ವಾ? ಹಾ. ಸೊ ನಮ್ಮ ಕಾರ್ಯಕ್ರಮ 10:30 ಶುರು ಆಗುತ್ತೆ. ಸೊ ನೀವು 10 ಗಂಟೆ ಅಷ್ಟೊತ್ತಿಗೆ ಫೋಟೋ ಕಳಿಸಿದ್ರೆ 10:30 ನೇರವಾಗಿ ನಿಮ್ಮ ಫೋಟೋ ಪ್ರಸಾರ ಆಗುತ್ತೆ ಲೈವ್ ಕಾರ್ಯಕ್ರಮ. ಹಾ ಸರಿ ಸರ್. ಸೊ ಒಂದ್ ವೇಳೆ ಇನ್ ಕೇಸ್ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಿಮ್ಗೆ ನಾಳೆ ಮಧ್ಯಾಹ್ನ ಸಂಜೆ ಯಾವಾಗುತ್ತೆ ಅವಾಗ ಫೋಟೋ ಕಳಿಸ್ಕೊಡಿ. ಅದನ್ನ ಶನಿವಾರ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಓಕೆ ಸರ್. ಫೋಟೋ ಜೊತೆಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರ ಹೆಸರನ್ನ ಮರಿಬೇಡಿ. ಓಕೆನಾ? ಹಾ ಸರಿ ಸರ್. ಇದೇ ನಂಬರಿಗೆ ಕಳಿಸ್ಕೊಡ್ಬೇಕು ಮಾ. ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಮಾ, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಹರಿಹರ ನಗರದ JC ಬಡಾವಣೆಯಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಬಾಲಕಿಯರ ಹಾಸ್ಟೆಲ್ ಏನಿದೆ, ಇಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ನಮ್ಮ ವಿನಯರು ಇರಬೇಕು, ಅದರ ಬಗ್ಗೆ ನೋಡೋಣ. ನಮಸ್ತೆ ದಾವಣಗೆರೆ. ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸರ್. ಎಸ್ ಸರ್, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಗಿದೆ ಸರ್. ಆಯ್ತಾ ಅಲ್ಲೇ? ಏನ್ ತಿಂದ್ರಿ ಸರ್? ವರಮಹಾಲಕ್ಷ್ಮಿ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್. ನಿಮ್ಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಸರ್. ಸರ್. ಥ್ಯಾಂಕ್ ಯು ಚಿದಾನಂದ್ ಸರ್ಗೂ ನಿಮ್ಮ ಕಡೆಯಿಂದ ಹೇಳ್ತಾ ಇದ್ದೀನಿ. ಹೇಳಿ ಸರ್, ಏನ್ ತಿಂಡಿ ತಿಂದ್ರಿ? ಸರ್, ತಿಂಡಿ ಏನ್ ತಿಂದ್ರಿ ಅಂದೆ? ಫ್ರೈಡ್ ರೈಸ್ ಸರ್. ಫ್ರೈಡ್ ರೈಸಾ? ಹಾ. ಸೂಪರ್ ಸರ್, ಒಳ್ಳೇದಾಗ್ಲಿ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಇಲ್ಲ ಪ್ರಶ್ನೆ ಕೇಳಲಾ? ಕೇಳಿ ಸರ್. ಓಕೆ. ಸೊ ನಿಮ್ಮ ಒಂದು ಪ್ರಶ್ನೆ ಬಂದು, ಹಂಪಿ ನಗರವು ಯಾವ ನದಿಯ ನದಿಯ ದಂಡೆಯಲ್ಲಿದೆ ಅಂತ. ಆಪ್ಷನ್ಸ್ ಕೊಡ್ಬೇಕಾ? ಕೊಡಿ. ಕಾವೇರಿ, ಕೃಷ್ಣ, ತುಂಗಭದ್ರಾ, ನರ್ಮದಾ. ತುಂಗಭದ್ರಾ ಸರ್. ತುಂಗಭದ್ರಾ ಅಲ್ಲೆಲ್ಲಿ ಬರುತ್ತೆ ಸರ್? ತುಂಗಭದ್ರಾ ಸರ್. ತುಂಗಭದ್ರಾ ಇರೋದು ನಮ್ಮ ಹರಿಹರದ ಹತ್ರ ಅಲ್ವಾ? ಹಂಪಿಗೂ ಹೋಗುತ್ತಾ ಅದು? ಹಲೋ ಹಲೋ ಸರ್. ತುಂಗಭದ್ರಾ ನಮ್ಮ ಹಂಪಿ ಹತ್ರ, ನಮ್ಮ ಇದ್ರ ಹತ್ರ ಹರಿಹರದ ಹತ್ರ ಇರೋದು. ಹಂಪಿಗೆ ಯಾವಾಗ ಹೋಯ್ತು ಅಂತ ಕೇಳಿದೆ. ಸರ್ ಅದು ಅಮ್ಮ ಹೇಳ್ಕೊಟ್ರಿ ಈಗ. ಅಮ್ಮ ಹೇಳ್ಕೊಟ್ರ? ಸೊ ನಿಮ್ಮ ಉತ್ತರ ಅಲ್ಲ ಹಂಗಿದ್ರೆ? ಉತ್ತರ ನಿಮ್ದಲ್ಲ, ಅಮ್ಮ ಅವ್ರದ್ದು. ಪಕ್ಕದಲ್ಲಿದ್ದಾರೆ ಸರ್. ಓಕೆ, ಈಗ ಕನ್ಫ್ಯೂಸ್ ಆಗ್ತದೆ, ಅದಕ್ಕೆ ಅವ್ರಿಗೆ ಕೇಳಿದೆ. ಓಕೆ, ಈಗ ನಾನು ಕೇಳ್ತಾ ಇದ್ದೀನಿ, ತುಂಗಭದ್ರಾ ನಮ್ಮ ಹರಿಹರ ಹತ್ರ ಇರೋದಲ್ವಾ? ಹೌದು. ಹಂಪಿಗೆ ಯಾವಾಗ ಹೋಯ್ತು ಅಂತ ಕೇಳ್ತಾ ಇದ್ದೀನಿ. ಮೋಸ್ಟ್ಲಿ ನರ್ಮದಾ ಇರ್ಬೋದು ಸರ್. ಎರಡು ಗಿಫ್ಟ್ಸ್. ನರ್ಮದಾನಾ? ನರ್ಮದಾ ಇರೋದು ಉತ್ತರ ಕಾಶಿಯಲ್ಲಿ. ಬಹಳ ದೂರ ಆಗ್ಬಿಡುತ್ತೆ ನರ್ಮದಾ ಇಲ್ಲಿಗೆ ಬರ್ಬೇಕು ಅಂದ್ರೆ. ಗೊತ್ತಿಲ್ಲ ಇದು. ಓಕೆ ಸರ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿದ್ದೀರಿ. ಆಕ್ಚುಲಿ ನಮ್ಮ ಹರಿಹರದ ತುಂಗಭದ್ರಾ ನದಿನೇ ಹಂಪಿ ಮೂಲಕ ಹೊಸಪೇಟೆಗೆ ಹಾದು ಹೋಗುತ್ತೆ. ತುಂಗಭದ್ರಾ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆದಾಗ್ಲಿ ಸರ್. ನಮಸ್ಕಾರ, ಶುಭೋದಯ. ಮತ್ತೆ ನಮಸ್ತೆ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ
ನನ್ನ ಒಂದು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ವಿನಯ್ ಅವರು. ನಾನು ಕೇಳಿದ್ದೆ ಹಂಪಿ ನಗರವು ಯಾವ ನದಿಯ ದಂಡೆಯಲ್ಲಿದೆ ಅಂತ ಹೇಳಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತುಂಗಭದ್ರಾ. ಸೊ ನಮ್ಮ ತುಂಗಭದ್ರಾ ನದಿ ಹರಿಹರದ ಹತ್ರ ಏನು ಹರಿತಾ ಇದೆ, ಇದೇ ಹಂಪಿ ಮೂಲಕವಾಗಿ ಹೊಸಪೇಟೆಗೆ ಹರಿದು ಹೋಗುತ್ತೆ. ಸೊ ಹಂಪಿ ನಗರ ಇರ್ತಕ್ಕಂಥದ್ದು ಇದೇ ತುಂಗಭದ್ರಾ ನದಿಯ ದಂಡೆ ಮೇಲೆ. ಸೊ ಮುಂದಿನ ಕರೆ ಬರೋದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಹೇಳ್ಬೇಡ. ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ, ಈ ಪದಗಳಲ್ಲಿ ಯಾವುದು ಆಕಾಶ ಎನ್ನುವ ಅರ್ಥವನ್ನು ಕೊಡುತ್ತದೆ ಅಂತೇಳಿ. ಸೊ ಆಕಾಶಕ್ಕೆ ಹಲವಾರು ಹೆಸರುಗಳಿದೆ ಅಲ್ವಾ. ಸೊ ಆಕಾಶಕ್ಕೆ ಇನ್ನೊಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಯಾವ ಪದದ ಅರ್ಥ ಸರಿ ಹೋಗುತ್ತೆ ಅಂತ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಗಗನಂ, ಎರಡನೇದು ಭುವನಂ, ಮೂರನೇದು ಶರಣಂ, ನಾಲ್ಕನೇದು ಸಕಲಂ. ಸೊ ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಗುಡ್ ಮಾರ್ನಿಂಗ್ ಸರ್. ವಿಶ್ವನಾಥ ದುಗ್ಗವರ. ನಮಸ್ಕಾರ ಸರ್, ಹೇಳಿ ಹೇಗಿದ್ದೀರಿ ಸರ್? ಏನು ನೆನ್ನೆ ಮಳೆ ಏನಿಲ್ಲ, ಮೊನ್ನೆ ಚೆನ್ನಾಗಾಯ್ತು ಮಳೆ. ಹೌದಾ? ಓಕೆ. ಬಿಸಿಲು ಭಯಂಕರ ಬಿಸಿಲು. ಸರ್ ಬರುತ್ತೆ ವರ್ಣದೇವನಿಗೆ ಇವತ್ತು ಅಪ್ಲಿಕೇಶನ್ ಹಾಕೋಣ ಆಯ್ತಾ? ಏನಿಲ್ಲ ಸರ್, ಏನಿಲ್ಲ, ಸುಮ್ಮನೆ ಮಾಡಿದೆ. ಆಗ್ಲಿ ಸರ್ ಆಗ್ಲಿ. ಹೊಸದುರ್ಗ ಬಂದಿದ್ದೆ. ಓಕೆ. ಇವತ್ತು ಹೊಸದುರ್ಗದ ಬಂದಿದ್ದೆಲ್ಲ, ಅದಕ್ಕೆ ಮಾಡಿದೆ ನಿಮಗೆ ಈಗ. ತುಂಬಾ ಸಂತೋಷ ಸರ್. ತಿಂಡಿ ಆಯ್ತಾ? ಹೌದು ಸರ್, ಹೌದು ಸರ್. ಏನ್ ತಿಂಡಿ ತಿಂದ್ರಿ ಸರ್? ನಾಷ್ಟ ಅನ್ನ ಸಾರು ಮಾಡಿದ್ದೆ ಸರ್. ಅನ್ನ ಸಾರುನಾ? ಓಕೆ. ಹ್ಞೂ ಸರ್. ನಾಳೆ ಹೆಣ್ಮಕ್ಳಿಲ್ಲ, ನಾನೇ ಮಾಡಿದ್ದೆ. ಆಗ್ಲಿ. ನಾಳೆ ಹಬ್ಬ ಜೋರಾ? ಸರ್ ವರಮಹಾಲಕ್ಷ್ಮಿ ಹಬ್ಬ ಜೋರ ನಾಳೆ ಅಂದೆ. ನಾಳೆ ನಮಗ್ ಕರಿಯಲ್ವಾ? ಓಕೆ ಸರ್, ನಾಳೆ ಮಾಡ್ಕೊಳ್ಳಿ. ಆಗ್ಲಿ. ನಮಸ್ಕಾರ. ಆಯ್ತು. ಪಾಪ ಹೊರಗಡೆ ಇದ್ದಾರೆ ಅಂತ ಅನ್ಸುತ್ತೆ, ಸರಿಯಾಗಿ ಕೇಳಿಸ್ತಿಲ್ಲ. ಇರಲಿ, ಇನ್ನಷ್ಟು ವಿಚಾರಗಳನ್ನ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಈ ಪದಗಳಲ್ಲಿ ಯಾವುದು ಆಕಾಶ ಎನ್ನುವ ಪದದ ಅರ್ಥವನ್ನು ಹೊಡುತ್ತೆ ಅಂಥೇಳಿ. ಸೊ 4 ಆಪ್ಷನ್ನ ಹೇಳ್ತಿದ್ದೀನಿ. ಗಗನಂ, ಎರಡನೇದು ಭುವನಂ, ಮೂರನೇದು ಶರಣಂ, ನಾಲ್ಕನೇದು ಸಕಲಂ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ಕಾವ್ಯ ಅಂತ. ಕಾವ್ಯ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ಸರ್ ಹೊಸದುರ್ಗ. ಹೊಸದುರ್ಗದಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಿಮ್ಗೆ ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸರ್. ಸೊ ಮೊದಲನೇದಾಗಿ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾ. ಸೇಮ್ ಟು ಯು ಸರ್. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಾ? ಹಂಗೆ ಸರ್, ಮಾಮೂಲಿ. ಓಕೆ. ಸೊ ನಾಳೆ ಏನಾದರೂ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರಿ ಅಂದರೆ ನಮಗೊಂದು ಫೋಟೋ ಕಳಿಸ್ಕೊಡಿಮ್ಮ. ಆಯ್ತು ಸರ್, ಆಯ್ತು. ಆ ಫೋಟೋನ ನಾವು ನಮ್ಮ V1 ವಾಹಿನಿಯಲ್ಲಿ ಉಚಿತವಾಗಿ ಪ್ರಸಾರ ಮಾಡ್ತೀವಿ, ಆಯಿತಾ? ಆಯ್ತು ಸರ್. ಓಕೆ. ಹೇಳಿ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇನ್ನೇನಿಲ್ಲ ಸರ್. ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಇವಾಗ ತಾನೇ ಒಂದು ಪ್ರಶ್ನೆ ಕೇಳಿದೆ, ಅದನ್ನೇ ಮತ್ತೆ ಕೇಳಿ. ಸರ್ ಗಗನ. ಗಗನನಾ? ಹೆಂಗೆ ಹೇಳ್ತೀರಿ ಗಗನಂ ಅಂತ? ಗಗನನೇ ಸರ್. ಅದೇ ಹೆಂಗೆ ಹೇಳ್ತೀರಿ ಅಂತ ಕೇಳ್ತಿದ್ದೀನಿ. ಭುವನ ಅಂದ್ರೆ ಭೂಮಿ. ಓಕೆ. ಗಗನ ಅಂದ್ರೆ ಆಕಾಶ. ಆಕಾಶನೇನಾ? ಹೌದು ಸರ್. ಶೋರಾ? ಶೋರ್ ಸರ್. ಬೇರೆ ಯಾವುದೂ ಅಲ್ಲ? ಬೇರೆ ಯಾವುದೂ ಅಲ್ಲ ಸರ್. ಓಕೆ, ಎಸ್ ಮಾ. ಸೊ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಮತ್ತು ಒಂದು ಸರಿ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಎಸ್, ಈ ಪದಗಳಲ್ಲಿ ಆಕಾಶ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಗಗನಂ ಅಲ್ವಾ? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರಿಮ್ಮ, ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೆಕ್ಸ್ಟ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಒಂದು ಪ್ರಶ್ನೆನ ಹೇಳಿಬಿಟ್ಟು ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ಅಡ್ವಾನ್ಸಾಗಿ ಪ್ರಶ್ನೆ ಹೇಳ್ತಾ ಇದ್ದೀನಿ. ಇಲ್ಲಿ ಹಲವಾರು ಆಟಗಳನ್ನು ಕೊಡಲಾಗಿದೆ. ಸೊ ಇಲ್ಲಿ ಯಾವ ಆಟ ಆನೆ, ಒಂಟೆ ಮತ್ತು ರಾಜ ಎನ್ನುವ ಕಾಯಿಗಳನ್ನು ಹೊಂದಿದೆ ಅಂತ ನೀವು ಹೇಳಬೇಕು. ಸೊ ಒಂದು ಆಟದಲ್ಲಿ ಇವೆಲ್ಲವೂ ಬರ್ತವೆ. ರಾಜನೂ ಬರುತ್ತೆ, ಅದ್ರ ಜೊತೆಗೆ ಆನೆ, ಒಂಟೆನೂ ಕೂಡ ಬರುತ್ತೆ. ಹಾಗಾದರೆ ಆ ಆಟ ಯಾವುದು ಅಂತ ಹೇಳಬೇಕು. 4 ಆಪ್ಷನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕೇರಂ, ಚೆಸ್, ಚೌಕಾಬಾರ, ಕ್ರಿಕೆಟ್. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗೋಣ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಹರಿಹರದ ನಗರದಲ್ಲಿರ್ತಕ್ಕಂಥ JC ಬಡಾವಣೆಯ ಮೆಟ್ರಿಕ್ ಪೂರ್ವ ಬಾಲಕಿಯರ ಹಾಸ್ಟೆಲಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತೆ. ಹಾಸ್ಟೆಲ್ಗಳಲ್ಲಿ ಹುಳ ಇರತಕ್ಕಂಥ ಆಹಾರ ಕೊಡ್ತಾ ಇದ್ದಾರಂತೆ, ಅದ್ರ ಜೊತೆಗೆ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಹೀಗೆ ಹಲವಾರು ಸಮಸ್ಯೆಗಳಿದೆ ಅಂತೆ. ಯಾವತ್ತೋ ಮಾಡಿರೋ ಒಗ್ಗರಣೆನ ಇನ್ಯಾವತ್ತೋ ಕೊಡ್ತಾರಂತೆ. ಯಾಕ್ರಿ ಸರ್ಕಾರದವರು ಅಥವಾ ಈ ಕಾಂಟ್ರಾಕ್ಟರ್ದು ತಪ್ಪ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವ್ರು ಗಮನ ವಹಿಸಬೇಕು ಅಂತ ನಾನಂತೂ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಏಕೆಂದರೆ ಅಲ್ಲಿಗೆ ಭೇಟಿ ನೀಡಿರ್ತಕ್ಕಂಥ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆನೇ ಈ ವಿದ್ಯಾರ್ಥಿಗಳು ಅಳಲನ್ನು ತೊಡ್ಕೊಂಡಿದ್ದಾರೆ. ನಾನು ಒಂದೇ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರು ಯಾರು ಅಡುಗೆ ಮಾಡ್ತಾ ಇರೋರು ಆಗಿರ್ಬೋದು, ಈ ಕಾಂಟ್ರಾಕ್ಟರ್ ಆಗಿರ್ಬೋದು,
ಅಥವಾ ಅಲ್ಲಿ ಯಾರಾದರೂ ಇನ್ಚಾರ್ಜ್ ಆಗಿರ್ಬೋದು, ನೀವೇ ನಿಮ್ಮ ಮಕ್ಕಳಿಗೆ ಈ ಹಳಸಿದ ಅನ್ನ ಕೊಡ್ತೀರಾ ಅಥವಾ ಹುಳ ಬಿದ್ದಿರ್ತಕ್ಕಂಥ ಅನ್ನ ಕೊಡ್ತೀರಾ ಅಥವಾ ಯಾವಾಗಲೂ ಒಂದು ವಾರದಿಂದ ಮಾಡಿರ್ತಕ್ಕಂಥ ಒಗ್ಗರಣೆ ಅನ್ನ ನೀವೇ ಕೊಡ್ತೀರಾ ಅಥವಾ ನೀವು ತಿಂತೀರಾ ಹೇಳಿ. ನೀವು ತಿಂತೀರಾ ಅಂದರೆ ಆ ಮಕ್ಕಳಿಗೆ ಕೊಡಿ. ಏನ್ರಿ ಗೊತ್ತಿರುತ್ತೆ ಆ ಮಕ್ಕಳಿಗೆ ಪಾಪ ಕಷ್ಟ ಬಿದ್ದು ಓದಬೇಕು ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಮನೆ ಕುಟುಂಬ ಎಲ್ಲವನ್ನು ಬಿಟ್ಬಿಟ್ಟು ಬಂದು ಬಡತನಕ್ಕೆ ಇಲ್ಲಿ ಸೇರಿಕೊಂಡು 4 ಅಕ್ಷರ ಕಲಿಬೇಕು ಅಂತಿರ್ತಾರೆ. ಅವ್ರಿಗೊಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟು ಪ್ರೀತಿ ಕೊಟ್ಟು ಅವ್ರನ್ನ ನೀವು ನಿಮ್ಮ ಮಕ್ಕಳನ್ನಂತೆ ಸಲಹಬೇಕಲ್ವ. ಅದು ಬಿಟ್ಬಿಟ್ಟು ಒಂದು ವಾರದಿಂದ ಮಾಡಿರ್ತಕ್ಕಂಥ ಒಗ್ಗರಣೆ, ಹುಳ ಬಿದ್ದಿರ್ತಕ್ಕಂಥ ಒಗ್ಗರಣೆಗಳನ್ನೆಲ್ಲ ಹಾಕಿ ಆ ಮಕ್ಕಳಿಗೆ ಕಲಿಸ್ಕೊಡ್ತೀರಂತೆ. ಈ ದುಡ್ಡನ್ನೆಲ್ಲ ದುಡಿದು ನೀವು ಅದು ಯಾವ ಪಾಪಕ್ಕೆ ಹೋಗ್ತಿರೋ ಖಂಡಿತ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ತೆಗೆದುಕೊಳ್ಳಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಯಾರೇ ಇರ್ಬೋದು ಇನ್ಚಾರ್ಜ್, ಈ ಅಡುಗೆಯವ್ರ ತಪ್ಪಿರ್ಬೋದು ಅಥವಾ ಅಲ್ಲಿ ಕಾಂಟ್ರಾಕ್ಟರ್ ತಪ್ಪಿರ್ಬೋದು ಅಥವಾ ಅದರದ್ದು ಯಾರು ಟೆಂಡರ್ ತೊಗೊಂಡಿದ್ದೀರಿ ಅವ್ರದ್ದು ತಪ್ಪೋ ನನಗಂತೂ ಗೊತ್ತಿಲ್ಲ. ಖಂಡಿತ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ V1 ವಾಹಿನಿ ವತಿಯಿಂದ. ಯಾಕೆಂದರೆ V1 ವಾಹಿನಿ ಈ ರೀತಿಯಾದ ಒಂದು ತಪ್ಪು ಬಿಹೇವಿಯರ್ನ ಯಾವತ್ತೂ ಸಹಿಸಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪು. ಅದರಲ್ಲೂ ಕೂಡ ಏನೂ ಅರಿದೇ ಇರತಕ್ಕಂಥ ಮಕ್ಕಳು ನಾವೇ ನಮ್ಮ ಮಕ್ಕಳಿಗೆ ತೊಗೊಂಡೋಗಿ ಕೊಡ್ತೀವಿ ಅಂತದನ್ನು ತಿನ್ನಿ ಅಂತ ಒಮ್ಮೆ ಯೋಚನೆ ಮಾಡಿ. ನೀವು ಅದನ್ನು ನಿಮ್ಮ ಮಕ್ಕಳಿಗೆ ಕೊಡ್ತೀರಾ? ಸೊ ಅವರು ಕೂಡ ನಿಮ್ಮ ಮಕ್ಕಳ ಥರನೇ ಟ್ರೀಟ್ ಮಾಡಬೇಕಲ್ವ. ದಯವಿಟ್ಟು ಆ ರೀತಿಯ ತಪ್ಪುಗಳನ್ನ ಮಾಡಬೇಡಿ. ಆ ಮಕ್ಕಳಿಗೆ ಒಂದು ಒಳ್ಳೆಯ ಆಹಾರ ಕೊಡಿ. ಏಕೆಂದರೆ ನೀವೇ ನಿಮ್ಮ ಕೈಯಿಂದ ಕೊಡಲ್ಲ ಅಲ್ವಾ. ಸೊ ಸರ್ಕಾರದಿಂದ ನಿಮಗೋಸ್ಕರ ಸಾಕಷ್ಟು ಅನುದಾನವನ್ನು ಕೊಡ್ತಾರೆ, ಎಲ್ಲ ರೇಷನ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಿಸಿಯಾಗಿ ಒಂಚೂರು ಮಾಡಿಕೊಟ್ರೆ ಮಕ್ಕಳು ತಿಂತವೆ. ನಮ್ಮ ಮಕ್ಕಳಿಗೆ ನಾವೆಲ್ಲ ಹೇಗೆ ಆರೋಗ್ಯವಾಗಿರಬೇಕು ಅಂತ ಬಿಸಿದೇ ಮಾಡಿ ಹಾಕ್ತೀವಲ್ವಾ. ಸೊ ಅದು ಅವ್ರನ್ನೂ ಕೂಡ ನಿಮ್ಮ ಮಕ್ಕಳಂತ ಕನ್ಸಿಡರ್ ಮಾಡಿ. ದಯವಿಟ್ಟು ಈ ರೀತಿ ತಪ್ಪು ಯಾರೇ ಮಾಡಿದ್ರು ಕೂಡ ತಿದ್ಕೊಳ್ಳಿ ಅಂಥೇಳಿ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಮುಂದಿನ ವಿಚಾರವನ್ನು ನೋಡ್ತಾ ಹೋಗೋಣ. ಸೊ ವಿಶೇಷವಾಗಿ ನಾವು ನಮ್ಮ ಮನೇಲೆಲ್ಲ ತಿಂಡಿಗಳನ್ನ ಮಾಡಿದ್ರೆ ಎಷ್ಟು ಥರ ತಿಂಡಿ ಮಾಡ್ಬೋದು? 1, 2 ಹಬ್ಬ ಅಂದರೆ ನಮ್ಮನೇಲಿ ನನ್ನ ನೆನಪಿರೋ ಪ್ರಕಾರ ಈ ದೀಪಾವಳಿ ಹಬ್ಬಕ್ಕೆ 6 ಥರದ ತಿಂಡಿ ಮಾಡ್ತಾರೆ. ಅಂದರೆ ಎಲ್ಲ ಅವಲಕ್ಕಿನೇ, ವಿಧವಾಗಿರ್ತಕ್ಕಂಥ ಅವಲಕ್ಕಿ, ಖಾರ ಅವಲಕ್ಕಿ ಅಂತ ಮಾಡ್ತಾರೆ, ನೆನೆಸಿದ ಅವಲಕ್ಕಿ ಮಾಡ್ತಾರೆ, ಸಿಹಿ ಅವಲಕ್ಕಿ ಮಾಡ್ತಾರೆ, ಮೊಸರು ಅವಲಕ್ಕಿ ಮಾಡ್ತಾರೆ, ಒಗ್ಗರಣೆ ಅವಲಕ್ಕಿ ಅಂದ್ಕೊಂಡು ಒಟ್ಟು 5-6 ಥರದ ಅವಲಕ್ಕಿಗಳನ್ನ ಮಾಡ್ತಾರೆ. ಆದರೆ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಮುಪ್ಪನಾಡು ದೇವಸ್ಥಾನದಲ್ಲಿ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಎಷ್ಟು ಬಗೆಯ ತಿಂಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವನ ತಟ್ಟೆನೇ ಹಿಡಿಯಲ್ಲ ಅಲ್ಲಿ, ಅಷ್ಟು ಬಗೆಯ ತಿಂಡಿಗಳನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತದೆ, ಬಹುಶಃ ನಮ್ಮ ಮಂಜುಳಾ ಮೇಡಮ್ ಅಂತ ಅನ್ಸುತ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾರಾದರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ವಿಶೇಷವಾಗಿ ರಾಷ್ಟ್ರೀಯ ಕೈಮಗ್ಗದ ದಿನ ಇದೆ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಕೈಮಗ್ಗದ ಅಂದ್ರೆ ಇತ್ತೀಚೆಗೆ ಎಲ್ಲ ಕೈಮಗ್ಗದ ಕಡಿಮೆ ಆಗ್ತಾ ಇದಾವೆ. ಕೈಮಗ್ಗದ ಪ್ರಾಡಕ್ಟ್ಗಳು ಚೆನ್ನಾಗಿರ್ತಾವೆ ಆಲ್ಮೋಸ್ಟ್ ಕೆಲವೊಂದು. ಅವನ್ನ ಬಳಸಿದ್ರೆ ಅವರಿಗೆ ಕೈಮಗ್ಗದ ಕೆಲಸಗಾರರಿಗೆ ಇವಾಗ ಕೆಲವೊಂದು ಎಲ್ಲ ಮಾಲ್ಗಳು ಹಾಕ್ತಾರೆ ಕೈಮಗ್ಗದ ಹ್ಯಾಂಡಿಕ್ರಾಫ್ಟ್ ಅಂತ ಹೇಳ್ಬಿಟ್ಟು ಅವಕ್ಕೆ ಹೆಚ್ಚಿನ ಉತ್ತೇಜನ ಸಿಗ್ಬೇಕು ಸರ್. ಹೌದು, ಅವರಿಗೊಂದು ಸರಿಯಾದ ಉತ್ತೇಜನ ಸಿಕ್ಕಾಗ ಅವ್ರು ಇನ್ನೊಂದಷ್ಟು ಸಾಧನೆಯನ್ನು ಮಾಡಲಿಕ್ಕಾಗತ್ತೆ, ಅವರು ಇನ್ನೊಂದಷ್ಟು ಆ ಪ್ರಾಡಕ್ಟ್ಸ್ಗಳನ್ನ ಬೆಳಕಿಗೆ ತರಲಿಕ್ಕಾಗತ್ತೆ ಅಲ್ವಾ? ಎಸ್, ಖಂಡಿತ. ಮತ್ತೊಂಬ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ಈಗ ಒಂದು ಪ್ರಶ್ನೆ ಕೇಳಿದೆ, ಆ ಪ್ರಶ್ನೆಗೆ ಉತ್ತರ ಏನಾದರೂ ಹೇಳ್ತೀರಾ? ಗೊತ್ತಿಲ್ಲ. ಪ್ರಶ್ನೆ ಟಿವಿ ಪರದೆ ಮೇಲೆ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಒಂದು ಪ್ರಶ್ನೆ ಬಂದು, ಯಾವ ಆಟದಲ್ಲಿ ಆನೆ, ಒಂಟೆ, ರಾಜ ಈ ಎಲ್ಲ ಕಾಯಿಗಳನ್ನು ಹೊಂದಿದೆ? ಚೆಸ್ಸಾ? ಓಕೆ, ಎಸ್ ಎಸ್, ಚೆಸ್ ಶೋರಾ? ಚೆಸ್ ಅದು ಈ ಚೌಕಾಬಾರು, ಹಾವು ಏಣಿ ಆಟ ಅಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಚೆಸ್ ಸರಿಯಾಗಿರ್ತಕ್ಕಂಥ ಉತ್ತರ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮಾಡಲ್ಲ ನಾವು ವರಮಹಾಲಕ್ಷ್ಮಿ. ಓಕೆ, ತೊಂದರೆ ಇಲ್ಲ. ಸೊ ಆ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೆದನ್ನೇ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಓಕೆ ಓಕೆ, ಅದು ಶ್ರಾವಣದಲ್ಲಿ ಒಂದಿನ ವಿಶೇಷವಾಗಿ ಮಾಡ್ತೀವಂತೆ, ವರಮಹಾಲಕ್ಷ್ಮಿ ಮಾಡಲ್ಲ ಸರ್. ಸರಿಮ್ಮ, ತೊಂದರೆ ಇಲ್ಲ. ಹೇಳಿಮ್ಮ, ಇವತ್ತು ನಮ್ಮ ವೀಕ್ಷಕರಿಗೆ ಗುರುವಾರ ಭಕ್ತಿಗೀತೆ ಏನಾದರೂ ಪ್ರಸ್ತುತಪಡಿಸ್ತೀರಾ ಅಥವಾ ಏನಾದರೂ ಹೊಸ ರೆಸಿಪಿ ಹೇಳಿಕೊಡ್ತೀರಾ? ತುಂಬಿದೆ ಸರ್ ಇವಾಗ. ಏನಂದ್ರಿ? ಹಾ, ಜೋಗ್ ಫಾಲ್ಸು ಆಲ್ಮೋಸ್ಟ್ ತುಂಬಿದೆ. ಹೌದಾ? ಜೋಗ್ ಫಾಲ್ಸ್ ಇಂದ ಒಂದು ಸಾಂಗ್ ಹೇಳೋಣ ಅಂತ ಅನ್ಕೊಂಡೆ. ಖಂಡಿತ ಹೇಳಿಮ್ಮ. ಯೋಗದ ಸಿರಿ ಬೆಳಕಿನಲ್ಲಿ, ತೆಂಗೆಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ಗಿರವು ತುಂಗದ ಮೆಲುಕಿನಲ್ಲಿ, ಗಂಧ ಕರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಥ್ಯಾಂಕ್ ಯು ಮಾ. ಒಳ್ಳೆಯ ಒಂದು ಗೀತೆ ನಮ್ಮ ಜೋಗದ ಜಲಪಾತದ ಬಗ್ಗೆ.
ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿ. ಒಳ್ಳೆಯದಾಗಲಿಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ಟು ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಭೂಮಿಯ ಮೇಲೆ 70% ಭಾಗ ಒಂದು ವಸ್ತುವಿನಿಂದ ತುಂಬಿದೆ. ಆ ವಸ್ತು ಯಾವುದು ಅಂತ ನೀವು ಹೇಳಬೇಕು. ಮರಳು, ಹಿಮ, ಹುಲ್ಲು, ನೀರು. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ಕ್ವಿಕ್ಕಾಗಿರ್ತಕ್ಕಂಥ ವಿಚಾರಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ಮಂಗಳೂರು ಭಾಗದ ಒಂದು ವಿಶೇಷವಾಗಿರ್ತಕ್ಕಂಥ ಮುಪ್ಪನಾಡು ದೇವಸ್ಥಾನ. ನಮ್ಮ ಮನೇಲಿ ನಾನಾಗಲೇ ಹೇಳಿದ್ನಲ್ವ, 5 ಅಥವಾ 6 ಬಗೆಯ ತಿಂಡಿಗಳನ್ನ ಮಾಡಿದ್ರೆ ಅದೇ ತುಂಬ ದೊಡ್ಡ ಕಷ್ಟ. ಯಾಕೆಂದರೆ ಪಾಪ ಹೆಣ್ಮಕ್ಳಿಗೆ ಒಂದು ಬಗೆ ಮಾಡಿ ಅಂದ್ರೆ ಕಷ್ಟ. ಸೊ ಇನ್ನೇನು ಹೋಟ್ಲ್ಗಳಲ್ಲಿ ನಾವು ನೋಡ್ಬೋದು 8-10 ಥರದ ತಿಂಡಿಗಳನ್ನು. ಆದರೆ ಇಲ್ಲಿ ಸಾರ್ವಜನಿಕವಾಗಿ ಒಂದು ದೇವಸ್ಥಾನದಲ್ಲಿ ಎಷ್ಟು ಥರದ ಪ್ರಸಾದಗಳನ್ನು ಮಾಡ್ಬೋದು ಅಥವಾ ಎಷ್ಟು ಥರ ತಿಂಡಿಗಳನ್ನು ಮಾಡ್ಬೋದು. ಅದು ಕೂಡ ಮಂಗಳೂರು ಅಂದುಬಿಟ್ರೇ ಆ ಮಂಗಳೂರಿಗೆ ಏನು ಜಾಸ್ತಿ ಫುಡ್ಡೀಸ್ ಅಂತ ಕರೀತಾರೆ. ಫುಡ್ಡೀಸ್ ಅಂತ ಹೇಳಿದ್ರೆ ಆಹಾರ ಪ್ರಿಯರು ಅಥವಾ ಭೋಜನ ಪ್ರಿಯರು ಅಂತ ಹೇಳಿ. ಸೊ ಫುಡ್ ಲವರ್ಸ್ ಅಂತ ಹೇಳ್ತಾರಲ್ವ ಹಾಗೆ. ಸೊ ಇಲ್ಲಿ ವಿಶೇಷವಾಗಿ ಈ ಒಂದು ಮುಪ್ಪನಾಡು ದೇವಸ್ಥಾನದಲ್ಲಿ ನಿಮಗೂ ಬಾಯಲ್ಲಿ ನೀರು ಬಂದುಬಿಡತ್ತೆ, ಅಷ್ಟು ಬಗೆಯ ಆಹಾರಗಳನ್ನು ಮಾಡಿದರು. ಸೊ ಸುಂದರವಾಗಿರ್ತಕ್ಕಂಥ ವಿಡಿಯೋ ನನಗೂ ಕೂಡ ಶೇರ್ ಮಾಡಿದ್ರು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅದರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ ಸರ್. ಸಿದ್ಧಲಿಂಗೇಶ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಸೂಪರ್ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಚಿದಂಬರ ಚೆನ್ನಾಗಿದ್ದಾರಾ? ಎಸ್ ಸರ್, ಎಸ್ ಸರ್, ಸೂಪರ್ ಆಗಿದ್ದಾರೆ. ಆಯ್ತು ಸರ್. ಉಪ್ಪಿಟ್ಟು ಮಾಡಿದ್ರೆ ಸರ್ ಇವತ್ತು? ಉಪ್ಪಿಟ್ಟು, ಓಕೆ ಓಕೆ ಸರ್. ಇನ್ನೂ ನಂದು ಆಗಿಲ್ಲ, ಸೊ ಸ್ವಲ್ಪ ತಡ ಆಗಿತ್ತು, ಹಾಗಾಗಿ ಹಾಗೆ ಬಂದೆ. ಈಗ ಹೋಗ್ಬಿಟ್ಟು ಮಾಡಬೇಕು ಸರ್. ದೇವಸ್ಥಾನದ ಬಗೆ ಬಗೆ ತಿಂಡಿ ತಿನಿಸುಗಳ ಬಗ್ಗೆ ಹೇಳ್ತಿದ್ರೆ ಆ ವಿಡಿಯೋ ಇಲ್ಲೇ ಪ್ಲೇ ಮಾಡಿದ್ದು ನಾವು ನೋಡ್ತಿದ್ವಲ್ಲ ಸರ್. ಖಂಡಿತ ಶೇರ್ ಮಾಡಿದ್ರ ಯಾರು ಅಂತ ನಿಮಗೆ? ಖಂಡಿತ ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡೋ ಪ್ರಯತ್ನವಂತೂ ಮಾಡ್ತೀವಿ. ಸೊ ಜಸ್ಟ್ ನೋಡ್ಯಾರು ಖುಷಿ ಪಡ್ತಿದ್ವಿ, ಬಾಯ ನೀರು ಬರೋದು. ಖಂಡಿತ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಾ ಇದ್ದೀನಿ ಸರ್. ನಿಮ್ಗೆ ಆಶ್ಚರ್ಯ ಅಂತ ಅನ್ಸುತ್ತೆ, ಆದರೂ ಸತ್ಯ 55 ಬಗೆಯ ತಿಂಡಿಗಳನ್ನು ಇಲ್ಲಿ ಮಾಡ್ತಾರೆ. ಹೌದಾ ಸರ್? ಇಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಥುರಾದಲ್ಲಿ ಒಂದು ನಾನು ಕೇಳಿದ್ದೆ. ಸೊ ಮಥುರಾದಲ್ಲಿ ಶ್ರೀಕೃಷ್ಣನಿಗೆ 86 ಬಗೆಯ ಅಡಿಗೆಗಳನ್ನ ಮಾಡ್ತಾರೆ ಅಂತ ಕೇಳಿದ್ದೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಇಲ್ಲಿ ಇದತ್ರ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದೆ ಇಲ್ಲಿ. ಅಂದರೆ ಮಿನಿ ತಿರುಪತಿ, ಚಿಕ್ಕ ತಿರುಪತಿ ಅಂತ ಹೇಳ್ತಾರೆ. ಇಲ್ಲಿ ರಾಮನಗರ ಹತ್ರ ಎಲ್ಲೋ ಬರುತ್ತೆ ವಿಶೇಷವಾಗಿ. ಅಲ್ಲಿ ಕೂಡ 48 ಬಗೆಯ ಅಡಿಗೆಗಳನ್ನೇನೋ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಬಹುಶಃ ಇಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಡಿಗೆಗಳನ್ನ ಟೇಸ್ಟ್ ಮಾಡಬೇಕು ಅಂದ್ರೆ ಅಲ್ವಾ? ನೀವು ಹೇಳಿದಾಗ ಹೆಂಗೋ ಉಪವಾಸ ಮಾಡೋದು ಆಗಿರೋಕೆ ಒಳ್ಳೇದಲ್ವಾ? ಉಪವಾಸ ಹೋಗೋದು ಚೆನ್ನಾಗಿ ಅನ್ಸುತ್ತೆ. ನಿಜ. ಅದ್ ಹೆಂಗಿರುತ್ತೆ ಅಂದ್ರೆ, ನೀವು ಸುಮ್ನೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, 55 ಬಗೆ ಅಂದ್ರೆ ಒಂದೊಂದೇ ತಿಂದ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಎರಡನೇ ತುತ್ತು ತಿನ್ನೋಕೆ ಅವಕಾಶನೇ ಇರಲ್ಲ ಅಲ್ಲಿ. ಸೊ ಬಟ್ ಖುಷಿ ಆಗತ್ತೆ, ಯಾಕೆಂದ್ರೆ ಅದು ಒಬ್ರಿಬ್ರಿಗೋಸ್ಕರ ಮಾಡಿಸಿರ್ತಕ್ಕಂಥದ್ದಲ್ಲ. ಸರಿಸುಮಾರು 6,000-7 ಸಾವಿರ ಜನಕ್ಕೆ ಇವರು 55 ಬಗೆಯ ಸಿಹಿ ತಿನಿಸು, ಖಾರ ಎಲ್ಲ ತರದ ಅಡಿಗೆಗಳನ್ನ ಮಾಡಿ ಬಡಿಸಿರ್ತಕ್ಕಂಥದ್ದು. ವಿಶೇಷ ಕಾರ್ಯಕ್ರಮ ಇದ್ದಾಗ ಸರ್? ಹೌದು. ಅದು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅಲ್ಲೊಂದು ಪೂಜೆ ನಡೆಯುತ್ತೆ. ಸೊ ಆ ಪೂಜೆ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ, ಅಂದ್ರೆ ಆ ಭಾಗದ, ಮಂಗಳೂರು ಭಾಗದ ಎಲ್ಲ ಆಹಾರ ಪದಾರ್ಥಗಳನ್ನ ಅಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರು ಸವಿಬೇಕು ಅಂತಕ್ಕಂಥ ಒಂದು ತೀರ್ಮಾನನ ಆ ಒಂದು ಕಮಿಟಿಯವ್ರು ಮಾಡ್ಬಿಟ್ಟು ಅದನ್ನ ಮಾಡಿಸಿರ್ತಕ್ಕಂಥದ್ದು. ಒಳ್ಳೆ ಕೆಲಸ ಸರ್. ಎಸ್ ಸರ್. ಸಾಧ್ಯವಾದ್ರೆ ನಮ್ಮ V1 ವಾಹಿನಿಯಲ್ಲಿ ಅದನ್ನ ತುಣುಕು ಪ್ರಸಾರ ಮಾಡೋದಕ್ಕೆ ಚಿದಾನಂದ ಸರ್ ಹತ್ರ ಕೇಳ್ಕೊಳ್ತೀನಿ. ಸೊ ನೋಡೋಣ ಸರ್, ಅಲ್ಲಿ ಆ ಅಡಿಗೆಗಳನ್ನ ನೋಡ್ಕೊಂಡೆ ಒಂಚೂರು ಕಣ್ ತುಂಬಿಸ್ಕೊಳೋಣ ಅಂತ ಅನ್ಸುತ್ತೆ. ಖಂಡಿತ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಸರ್ ಹೇಳಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಿದ್ರಿ ಸರ್? ಇಲ್ಲ, ನಮ್ಮ ಮನೇಲಿ ಆಚರಣೆ ಪದ್ಧತಿ ಇಲ್ಲ ಸರ್. ಓಕೆ, ನೋ ಪ್ರಾಬ್ಲಮ್. ಯಾರೆಲ್ಲ ಆಚರಣೆ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಶುಭಾಶಯಗಳು ಸರ್. ಖಂಡಿತ. ಸೊ ಎಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾರೆ, ಅವರೆಲ್ಲರೂ ಕೂಡ ಶುಭವಾಗ್ಲಿ ಸರ್, ಒಳ್ಳೇದಾಗ್ಲಿ. ಎಸ್ ಸರ್. ಒಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಹೇಳ್ಬೋದಾ ಸರ್? ನೀರು ಸರ್. ಅದು ನೀರು ಅಶ್ವರ? ಹಾ ಸರ್, ನಮ್ ಭೂಮಿ ಇರೋದೇ 3/4 ಭಾಗ ನೀರಾಗೆ ರೀ ಸರ್. ಅಲ್ವಾ? 1/4 ಭಾಗ ಮಾತ್ರ ಭೂಮಿ ಇರೋದು ಸರ್. ಆದ್ರೂ ಎಂತ ವಿಪರ್ಯಾಸ, ಕುಡಿಯಕ್ ನೀರಿಲ್ಲ ಅಂತ ಹೊಡೆದಾಡ್ತೀವಿ ಅಲ್ವಾ ಸರ್? ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರಿ ಉತ್ತರವನ್ನ ನೀಡಿದ್ದಕ್ಕೆ. ಕುಡಿಯೋ ನೀರಂದ್ರೆ ಸಮುದ್ರ ಭಾಗನೇ ಜಾಸ್ತಿ ಉಂಟು ಸರ್. ನಿಜ. ಸಮುದ್ರದ ಭಾಗನೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಇದು ಏನಾಗತ್ತೆ ಪ್ರಾಬ್ಲಮ್ ಅಂದ್ರೆ, ಪ್ರತಿ ಒಂದು ಬೇಸಿಗೆಯಲ್ಲಿ ನೀರು ಆವಿಯಾಗಿ ಮತ್ತೆ ಮೇಲೆ ಹೋಗುತ್ತಲ್ವಾ? ಸೊ ಅದರಲ್ಲಿ ಅತಿ ಹೆಚ್ಚಿನ ಭಾಗ ನಮ್ಮ ಒಂದು ಹೊಳೆ ಭಾಗದಿಂದನೇ ಹೋಗುತ್ತೆ, ಸಮುದ್ರ ಭಾಗದಿಂದ ಹೆಚ್ಚಾಗಿ ಹೋಗಲ್ಲ ಅಂತ ಹೇಳ್ತಾರೆ. ಅದೇನೋ ಸೈಂಟಿಫಿಕ್ ರೀಸನ್ ಬೇರೆ ಇದೆ ಅಂತ ಅದ್ರ ಹಿಂದೆ. ಸೊ ನಂಗೆ ಅಷ್ಟು ಇನ್ ಡೆಪ್ತ್ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೂ ಕೂಡ ಅದ್ರ ಬಗ್ಗೆ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ಅದು ಹಾಗಾಗಿನೇ ನೀವು ನೋಡಿ, ಸಮುದ್ರದಲ್ಲಿ ಯಾವತ್ತೂ ನೀರು ಕಡಿಮೆ ಆಗಲ್ಲ. ನೀವು ಯಾವುದೇ ಸೀಸನ್ ಅಲ್ಲಿ ಹೋದ್ರೂ ಕೂಡ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ.
ಹೌದು ಸರ್, ಕರೆಕ್ಟ್. ಆದ್ರೆ ಈ ಹೊಳೆಗಳಲ್ಲಿ ನೀವು ಮಳೆ ಬಂದಾಗ ಒಂಥರ ಇರುತ್ತೆ, ಅದೇ ಮಳೆಗಾಲ ಒಂದು ಮುಗಿದು ಒಂದ್ 2-3 ತಿಂಗಳಾದ್ರೆ ಅಲ್ಲಿ ಎಷ್ಟು ಬೇಗ ಕೆಳಗೆ ಇಳಿದು ಹೋಗ್ಬಿಟ್ಟಿರತ್ತೆ. ಹೌದು ಹೌದು, ಖಂಡಿತ ಸರ್, ಕಡಿಮೆ ಆಗ್ಸುತ್ತೆ. ಹೌದು, ಕೆರೆ ಕಟ್ಟೆಗಳಲ್ಲೂ ಅಷ್ಟೇ ಇಲ್ಲ ಸರ್, ನೀರು ಹೌದು ಹೌದು ಉಪಯೋಗಿಸಿದ್ರೆ ಜಾಸ್ತಿ ಆವಿಯಾಗಿ ಜಾಸ್ತಿ ಹೋಗುತ್ತೆ. ನಾನು ನೋಡಿದ್ದೀನಿ ಸರ್, ಅಬ್ಸರ್ವ್ ಮಾಡಿದ್ದೀನಿ ಅದು. ಹೌದು. ಆದ್ರೆ ಸಮುದ್ರದಲ್ಲಿ ಅದು ಎಷ್ಟೇ TMC ನೀರಿದ್ರು ಕೂಡ ಎಲ್ಲೂ ಕಡಿಮೆ ಆಗಲ್ಲ ಕರೆಕ್ಟ್ ಸರ್. ಅಲ್ವಾ? ಎಸ್ ಸರ್, Okay, ಎಸ್ sir. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನೋಡೋಣ ಸಾಧ್ಯವಾದ್ರೆ ಏನಾದ್ರು ವಿಡಿಯೋ ಪ್ರಸಾರ ಮಾಡೋಕ್ಕಾಗುತ್ತಾ ನೋಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ನಮಸ್ತೆ ಸರ್, ನಮಸ್ತೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಬೆಳಗ್ಗೆ ಒಂದು ಮೆಸೇಜನ್ನು ಹೇಳಿದೆ. ಸೊ ನಮ್ಮ ಒಂದು ಜನರಲ್ಲಿ ಅದು ಎಷ್ಟರ ಮಟ್ಟಿಗೆ ಮೊಬೈಲ್ ಅಡಿಕ್ಷನ್ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಆ ಮೊಬೈಲ್ ಅಡಿಕ್ಷನನ್ನು ಬಿಡಿಸ್ಬೇಕು ಅಂತಕ್ಕಂಥ ಶಟ್ ಕ್ಲಿನಿಕ್ಕಿಗೆ ರಾಜ್ಯ ಸರ್ಕಾರದಿಂದ ಶುರು ಮಾಡಿರ್ತಕ್ಕಂಥ ಶಟ್ ಕ್ಲಿನಿಕ್ಕಿಗೆ ಹೆಚ್ಚು ಕಡಿಮೆ 5,000 to 6,000 ಜನ ಮೊದಲನೇ 2 ದಿವಸದಲ್ಲೇ ನೋಂದಣಿ ಮಾಡ್ಕೊಂಡಿದ್ದಾರಂತೆ. ಸೊ ನಿಮ್ಮ ಮಕ್ಕಳು ಯಾರಾದರೂ ಆ ರೀತಿ ಒಂದು ಮೊಬೈಲ್ ಅಡಿಕ್ಷನ್ ಅಥವಾ ಮೊಬೈಲ್ ಗೀಳಿಗೆ ಒಳಗಾಗಿದ್ದರೆ ದಯವಿಟ್ಟು ಈ ಒಂದು ಶಟ್ ಕ್ಲಿನಿಕ್ಕಿಗೆ ತಾವು ಕೂಡ ನೋಂದಾಯಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೋ ಈ ಒಂದು ಟ್ರಂಪ್ ಉಪಟಳ ಭಾಳ ಆಗ್ಬಿಡ್ತು ಅಂತ ನನಗಂತೂ ಅನ್ನಿಸ್ತಾ ಇದೆ. ಸೊ ಇದ್ದಕ್ಕಿದ್ದಂಗೆ 25% ನಮ್ಮ ಮೇಲೆ ಶುಂಕವನ್ನು ಹೆಚ್ಚಾಗಿ ವಿಧಿಸ್ತಿದ್ದಾರಂತೆ. ಸೊ ನನಗೂ ಕೂಡ ಅನ್ನಿಸ್ತಾ ಇದೆ, ನಾವು ಯಾಕೆ ಈ ಒಂದು ವಿದೇಶಿಗರ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಬಾರ್ದು ಅಥವಾ ಅದಕ್ಕೆ ವಿರೋಧ ವ್ಯಕ್ತಪಡಿಸಬಾರ್ದು ಅಂಥೇಳಿ. ಸೊ ಇದನ್ನು ಸರ್ಕಾರದ ಮೂಲಕ ಮಾಡ್ತಕ್ಕಂಥದ್ದು ತುಂಬ ಕಷ್ಟ. ಏಕೆಂದರೆ ಇದೊಂದು ವಿದೇಶಿ ಆಮದು ನೀತಿ ಅಂತಿರುತ್ತೆ. ಆ ಕೆಲವೊಂದು ಏನಿರುತ್ತೆ ಅದು ಟ್ರಾನ್ಸಾಕ್ಷನ್ ಆಗಲೇಬೇಕಾಗತ್ತೆ. ಆದರೆ ನಾವು ಅದನ್ನು ಉಪಯೋಗಿಸಲಿಲ್ಲ ಅಂದರೆ ಅಲ್ಲಿ ಆ ಪ್ರಶ್ನೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೆಲವೊಂದು ವಸ್ತುಗಳನ್ನು ನಾವು ತ್ಯಜಿಸಲಿಕ್ಕೆ ಸಾಧ್ಯ ಇದೆ. ಯಾವ್ಯಾವುದನ್ನು ತ್ಯಜಿಸ್ಬೋದು ಅಂತ ಹೇಳಿದ್ರೆ, ಈ ಕೋಕಾ-ಕೋಲಾ ಅಂತಕ್ಕಂಥದ್ದು. ಈ ಕೋಕಾ-ಕೋಲಾ ಕುಡಿದಿದ್ರೆ ನಾವು ಯಾರಾದರೂ ಸತ್ತೋಗ್ಬಿಡ್ತೀವಾ? ಇಲ್ಲ ತಾನೇ. ನಮ್ಮ ದೇಶೀಯ ಜೀರಾ ಸೋಡಾ ಇದೆ ರೀ, ಅದನ್ನು ಕುಡೀರಿ, ಈ ಕೋಕಾ-ಕೋಲಾ ಕುಡಿಯೋಕ್ಕೆ ಹೋಗಬೇಡಿ. ಹೀಗೆ ನೋಡ್ತಾ ಹೋದರೆ ಎಲ್ಲ ವಸ್ತುಗಳನ್ನು ನಾವು ಬಿಡ್ಬೋದು ಅಂತ ಹೇಳಿದ್ರೆ, ನಾವು ಫಾಂಟಾ ಬಿಡ್ಲಿಕ್ಕೆ ಸಾಧ್ಯ ಇದೆ, ಈ ಒಂದು ಪೆಪ್ಸಿ ಬಿಡ್ಲಿಕ್ಕೆ ಸಾಧ್ಯ ಇದೆ, ಸಬ್ವೆ, ನಾವೇನು ತುಂಬ ಖುಷಿಪಟ್ಟು ತಿಂತಕ್ಕಂಥ KFC ಚಿಕನ್ ಬರ್ಗರ್, ಇವೆಲ್ಲವನ್ನು ನಮ್ಮ ಲೋಕಲ್ ವೆಂಡರ್ಗಳು ಬೇರೆ ಬೇರೆ ಹೆಸರುಗಳಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಯಾಕೆ ಹೋಗ್ಬಿಟ್ಟು KFCಲೇ ತಿನ್ನಬೇಕು ಅಂತ ಆಸೆ ಪಡ್ತೀರಿ, ಅಥವಾ ಈ ಸಬ್ವೆ ತಿಂಡಿನೇ ತಿನ್ನಬೇಕು ಅಂತ ಯಾಕೆ ಆಸೆ ಪಡ್ತೀರಿ? ಅದ್ರ ಜೊತೆಗೆ ಈ KFC ಅಂತ ದೊಡ್ಡ ಇಶ್ಯೂನೇ ಆಗೋಗಿತ್ತು. ಅದರಲ್ಲಿ ಮಾನವನ ಮಾಂಸವನ್ನು ಹಾಕ್ಬಿಟ್ಟು ಕೂಡ ಮಾಡಿದ್ದಾರೆ ಅಂತ ಅದೊಂದು ದೊಡ್ಡ ಇಶ್ಯೂ ಆಗಿ ಅದು ಸರ್ಕಾರದಲ್ಲಿ ಇನ್ನೂ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ. ಆದರೂ ನೀವು ಆ ಒಂದು KFC ಚಿಕನ್ನೇ ತಿನ್ನಬೇಕು ಅಂತ ಹೋಗ್ತೀರಿ. ಈ ಪೆಪ್ಸಿ ಕೋಲಾ ಕಾಲದಲ್ಲಿ, ಕೋಕಾ-ಕೋಲಾದಲ್ಲಿ, ಈ ಫ್ಯಾಂಟಾಗಳಲ್ಲಿ ಅದೆಂತೆಂಥ ಹುಳುಗಳು ಬಿದ್ದಿದೆ ಅಂತ ಸಾಕಷ್ಟು ಜನ ವಿಡಿಯೋ ಮಾಡಿ ವಾಟ್ಸಪ್ಪಲ್ಲೆಲ್ಲ ಹರಿಬಿಟ್ರು. ಆದರೂ ನಿಮ್ಗೆ ಆ ಪೆಪ್ಸಿ, ಕೋಕಾ-ಕೋಲಾ, ಮಾಜಾಗಳೇ, ಫಾಂಟಾಗಳೇ ಬೇಕು ಅಂತಕ್ಕಂಥ ತುಂಬ ನೋವಿದ್ದು. ಈ ಪಿಜ್ಜಾ ಹಟ್ ಆಗಿರ್ಬೋದು, ಈ ಬರ್ಗರ್ಗಳಾಗಿರ್ಬೋದು, ಈ ಡಾಮಿನಸ್, ದಯವಿಟ್ಟು ಈ ಎಲ್ಲ ವಿದೇಶಿ ಆಹಾರಗಳನ್ನು ವಿದೇಶಿ ಮಳಿಗೆಗಳಲ್ಲಿ ತಿನ್ನೋದನ್ನು ನಿಲ್ಲಿಸಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಭಾರತೀಯ ಶಕ್ತಿ ಏನು ಅಂಥೇಳಿ. ಸೊ ವಿಶೇಷವಾಗಿ ನಮ್ಮ ಲೋಕಲಲ್ಲಿ ತಿನ್ನೋದು ಕಡಿಮೆ ಇರ್ಬೋದು, ಆದರೆ ಬೆಂಗಳೂರಂಥ ನಗರಗಳಲ್ಲಿ ಎಲ್ಲರೂ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀರಿ. ಅಫ್ಕೋರ್ಸ್ ಇವರು ಎಲ್ಲವೂ ಕೂಡ ಅಲ್ಲೇ ನಮ್ಮ ಬೆಂಗಳೂರಿನಲ್ಲಾಗಲಿ, ನಮ್ಮ ದಾವಣಗೆರೆಯಲ್ಲಾಗಲಿ ಲೋಕಲ್ ವೆಂಡರ್ಗಳು ತುಂಬ ಜನ ಮಾಡ್ತಾರೆ, ಅದಕ್ಕಿಂತ ಟೇಸ್ಟಾಗಿ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಬೆಲೆ ಕೊಡ್ತಾರೆ. ಅದು ಯಾಕೆ ವಿದೇಶಿಗರಿಗೆ ಹಣವನ್ನು ಕಳಿಸುವ ನಿಟ್ಟಿನಲ್ಲಿ ಅವರ ಹೋಟ್ಲ್ಗಳಲ್ಲಿ ಹೋಗಿ ತಿಂತೀರಿ? ಸೊ ದಯವಿಟ್ಟು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ನೀವು ಕೂಡ ನಮ್ಮ ಒಂದು ಅಭಿಯಾನಕ್ಕೆ ಸಾಥ್ ಕೊಡಿ, ವಿದೇಶಿ ವಸ್ತುಗಳನ್ನು ಅವಾಯ್ಡ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ 5-6 ಐಟಮ್ಗಳ ಹೆಸರನ್ನ, ಕೋಕಾ-ಕೋಲಾ ಆಗಿರ್ಬೋದು, ಫಾಂಟಾ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಅದರ ಜೊತೆಗೆ ಈ ಒಂದು KFC ಬರ್ಗರ್ ಆಗಿರ್ಬೋದು, ಅಥವಾ ಡಾಮಿನಸ್ ಆಗಿರ್ಬೋದು, ಅಥವಾ ಈ ಒಂದು ಸಬ್ವೆ ಆಗಿರ್ಬೋದು, ಮ್ಯಾಕ್ಡೊನಾಲ್ಡ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ವಿದೇಶಿ ಕಂಪನಿಗಳು. ದಯವಿಟ್ಟು ಈ ಎಲ್ಲ ಕಂಪನಿಗಳ ಆಹಾರವನ್ನು ತಿನ್ನಿಸೋದನ್ನು ದಯವಿಟ್ಟು ನಿಲ್ಲಿಸಿ. ಏಕೆಂದರೆ ನಮ್ಮ ಭಾರತದ ಮೇಲೆ 25% ಹೆಚ್ಚಿನ ತೆರಿಗೆ ಹೊರೆಯನ್ನು ಹಾಕ್ತಾ ಇದ್ದಾರೆ. ಸೊ ಅವರಿಗೆಲ್ಲರ ಪಾಠ ಕಲಿಸ್ಬೇಕು ಅಂದರೆ ನೀವೆಲ್ಲ ಭಾರತೀಯರು, ನಾವೆಲ್ಲ ಭಾರತೀಯರು ಒಂದಾಗಿ ಈ ವಿದೇಶಿ ವಸ್ತುಗಳನ್ನು ನಿಲ್ಲಿಸೋಣ. ಏನಂತೀರಿ? ನನಗೆ ಸಹಕಾರ ನೀಡ್ತೀರಿ ಅಂತ ಭಾವಿಸಿದ್ದೀನಿ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಬೆಳಗಾವಿಯಲ್ಲಿ ಒಂದು ಅತ್ಯಾಚಾರದ ಪ್ರಕರಣ ನಡೆದಿದೆ. ಇದನ್ನು ಹೇಳಬೇಕು ಅಂತ ನನಗನ್ನಿಸ್ತಿಲ್ಲ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. 5 ವರ್ಷದ ಬಾಲಕಿಯ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಅದನ್ನು ರಾಜಿ ಸಂಧಾನದ ಮೂಲಕ ಮುಚ್ಚಾಕೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಈ ಘಟನೆ ನಡೆದಿರ್ತಕ್ಕಂಥದ್ದು 2 ವರ್ಷದ ಹಿಂದೆ ಅಂತಕ್ಕಂಥದ್ದು ಇನ್ನೂ ಆಘಾತಕಾರಿಯಾಗಿ ವಿಚಾರ. ಕೊನೆಗೆ ಅದರದ್ದೊಂದು ವಿಡಿಯೋ ಸಿಕ್ಕಿದ್ರಿಂದ ಕೊನೆಗೆ ಈಗ ಪೊಲೀಸ್ ಕೇಸ್ ಆಗಿದೆ. ಸೊ SP ಭೀಮಾಶಂಕರ್ ಗುಳೇದವರು ಈ ಒಂದು ಮೌಲ್ವಿಯನ್ನು, ಇದು ನಡೆದಿರ್ತಕ್ಕಂಥದ್ದು ಮದರಸಾದಲ್ಲಿ ಅಂತಕ್ಕಂಥದ್ದು ತುಂಬ ನೋವಿನ ವಿಚಾರ. ಶಿಕ್ಷಣ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಸ್ಥಳಗಳಲ್ಲಿ, ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಒಬ್ಬ ಪುಟ್ಟ ಬಾಲಕಿಯನ್ನು, ಮಗು, 5 ವರ್ಷದ ಮಗು, ಏನೂ ಅರಿದೇ ಇರತಕ್ಕಂಥ ಮಗುನ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಾರಂದರೆ ಖಂಡಿತ ಅಂಥವ್ರನ್ನ ಗಲ್ಲಿಗೇರಿಸೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಅಲ್ವಾ? ಸೊ ಪೊಲೀಸರು ತುಂಬ ಒಳ್ಳೆಯ ಕೆಲಸನ ಮಾಡಿದ್ದಾರೆ.
ಆ ನಿಟ್ಟಿನಲ್ಲಿ ಆ ಒಂದು ಏನು ತಪ್ಪಿಸ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂತ ಕೇಳ್ಕೊಳ್ತಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಾಕಷ್ಟು ಹುದ್ದೆಗಳಿದೆ. ನಮ್ಮೆಲ್ಲ ಯುವಕ ಮಿತ್ರರು ಕಾಯ್ತಾ ಇರ್ತಾರೆ. 5180 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟಗೊಳಿಸಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ಇದ್ದೀರಿ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ನಮ್ಮೆಲ್ಲ ವೀಕ್ಷಕರು ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ. ಆ ಭಟ್ರನ್ನ ಈ ಭಟ್ರನ್ನ ಆ ಪೂಜಾರನ್ನ ಕೇಳಕ್ಕೆ ಹೋಗ್ತಾ ಇರ್ತಾರೆ. ಸೊ ನಮ್ಮ ಗುರುಗಳು ಕಳಿಸಿರ್ತಕ್ಕಂಥ ಸಮಯ ನಿಮಗೋಸ್ಕರ ತಿಳಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀನಿ. ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ನಾಳೆ 8/8/2025ನೇ ತಾರೀಕು ಸಿಂಹಲಗ್ನ ಮುಹೂರ್ತ ಬೆಳಗ್ಗೆ 6:30ರಿಂದ 6:30ರಿಂದ 8:45ರವರೆಗೆ ಶುಭಗಳಿಗೆ ಇದೆ. ಸೊ ಅಷ್ಟೊತ್ತಿಗೆ ಯಾರೆಲ್ಲ ಪೂಜೆ ಮಾಡ್ತೀರಿ ತುಂಬಾ ಅದೃಷ್ಟವಾಗಿರ್ತಕ್ಕಂಥ ಸಿಂಹಲಗ್ನದ ಮುಹೂರ್ತ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ 6:30ರಿಂದ 8:45 ಅತ್ಯಂತ ಸುಭಿಕ್ಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದಾದ ನಂತರ ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ನಿಮಗೆ ರೆಡಿ ಮಾಡ್ಕೊಳಕ್ಕಾಗಲಿಲ್ಲ, ತಡಮ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಲಗ್ನ ಇದೆ. ವೃಶ್ಚಿಕ ಲಗ್ನದ ಪೂಜಾ ಮುಹೂರ್ತ ಮಧ್ಯಾಹ್ನ 1:23ರಿಂದ 3:40ರವರೆಗೆ. ಇದು ಕೂಡ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಮುಹೂರ್ತ, ನೀವು ಇಲ್ಲಿಗೂ ಕೂಡ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಯಾರಿಗೆ ಈ ಸಮಯದಲ್ಲೂ ಆಗೋದಿಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಸಂಜೆಯ ಗೋಧೂಳಿ ಮುಹೂರ್ತ, ಕುಂಭಲಗ್ನ ಪೂಜಾ ಮುಹೂರ್ತ ಇದೆ. ಸಂಜೆ 7:28ರಿಂದ ರಾತ್ರಿ 8:53ರವರೆಗೆ ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ಇದೆ. ಸೊ ದಯವಿಟ್ಟು ಎಲ್ಲರೂ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಈ 3 ಮುಹೂರ್ತಗಳಲ್ಲಿ ಯಾವುದಾದ್ರೂ ಒಂದು ಮುಹೂರ್ತಗಳನ್ನು ಪೂಜೆ ಮಾಡಿಬಿಟ್ಟು ಆ ವರಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ. ಸುಮ್ಮನೆ ಯಾವಾಗಂದ್ರೆ ಆವಾಗ ಮಾಡಿಬಿಟ್ಟು ಪೂಜೆಯನ್ನು ಅರ್ಥ ಇಲ್ಲದೆ ನಡೆಸಬೇಡಿ. ಒಂದು ಶುಭ ಮುಹೂರ್ತದಲ್ಲಿ ಮಾಡಿದಾಗ ಅದಕ್ಕೆ ಹೆಚ್ಚು ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಗುರುಗಳು ಕಳಿಸಿರ್ತಕ್ಕಂಥ ಈ 3 ಸಮಯಗಳನ್ನು ಹೇಳಿದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಸಿಂಹಲಗ್ನ 6:30ರಿಂದ ಬೆಳಗ್ಗೆ 8:45 ಒಳಗಡೆ. ಅದಾದ ನಂತರ ವೃಶ್ಚಿಕ ಲಗ್ನ ಮಧ್ಯಾಹ್ನ 1:23ರಿಂದ 3:40ರವರೆಗೆ. ಕುಂಭಲಗ್ನ ಗೋಧೂಳಿ ಮುಹೂರ್ತದಲ್ಲಿ ಸಂಜೆ 7:28ರಿಂದ 8:53. ಈ 3 ಮುಹೂರ್ತಗಳಲ್ಲಿ ಯಾವುದಾದ್ರೂ ಒಂದು ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ, ಇನ್ನೊಂದು ಇವೆಲ್ಲದರಲ್ಲಿ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಬೆಳಗಿನ ಮುಹೂರ್ತ ಅಂತೇಳಿ ಹೇಳ್ತಾರೆ. ಸೊ ಮಧ್ಯಾಹ್ನದ ಹೊತ್ತು ಯೂಶ್ವಲಿ ಯಾರೂ ಕೂಡ ಪೂಜೆಯನ್ನು ಮಾಡೋಲ್ಲ. ಸಾಧ್ಯವಾದರೆ ನಾಳೆ ಒಂದು ದಿವಸ ಚೂರು ಬೇಗ ಎತ್ಕೊಂಡ್ಬಿಟ್ಟು ಬೆಳಗ್ಗೆ 6:45ರಿಂದ 8:30 ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಒಂದು ಗುರುಗಳ ಸಲಹೆ ಆಗಿದೆ. ಅದೇ ರೀತಿ ಇನ್ನೊಂದು ಉದ್ಯೋಗ ಅವಕಾಶದ ಬಗ್ಗೆ ಹೇಳ್ಬಿಡ್ತೀನಿ. ಹೆಚ್ಚು ಕಡಿಮೆ 10,277 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ IBPSನಲ್ಲಿ. ಎಷ್ಟೊಂದು ಜನ ಜಾಬ್ ಇಲ್ಲ ಅಂತೀರಿ, ಇಲ್ಲಿ ಇಷ್ಟೊಂದು ಹುದ್ದೆಗಳಿಗೆ ಅವಕಾಶ ಇದೆ. ಸೊ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ. ನಾನು ಸೆಲೆಕ್ಟ್ ಆಗಿಬಿಡ್ತೀನ ಅನ್ನೋ ಪ್ರಶ್ನೆ ಬೇಡ. ಸೊ ನೆಗೆಟಿವ್ ಥಾಟ್ಸ್ ಏನಿರುತ್ತೆ ಅದು ನೆಗೆಟಿವ್ ಡಿಸಿಷನ್ನ ಮೇಕ್ ಮಾಡುತ್ತೆ, ಅದು ನೆಗೆಟಿವ್ ರಿಸಲ್ಟನ್ನೇ ಕೊಡುತ್ತೆ. ಸೊ ಹಾಗಾಗಿ ನನಗೆ ಕೆಲಸ ಸಿಗುತ್ತೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸಿಂದ ಅಪ್ಲಿಕೇಶನ್ಸನ್ನು ಹಾಕಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ IBPSನಲ್ಲಿ 10,277 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ನಾನು ಮೊನ್ನೆ ಹೇಳ್ತಾ ಇದ್ದೆ ನಿಮಗೆ, ಟಾಟಾ ಕನ್ಸಲ್ಟೆನ್ಸಿಯಲ್ಲಿ 12,000ಕ್ಕಿಂತ ಹೆಚ್ಚು ಉದ್ಯೋಗ ತೆಗಿತಾ ಇದ್ದಾರೆ. ಏಕೆಂದರೆ AI ಅಂತಕ್ಕಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಹಾಗಾಗಿ ಅವಕಾಶಗಳು ಸಿಕ್ಕಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡದೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಮುಂದಿನ ತಿಂಗಳದು ಇದೆ ಆ್ಯಕ್ಚುಲಿ. ಸೊ ವಿಶೇಷವಾಗಿ 7/9/2025 ಭಾನುವಾರ ಶುಕ್ಲ ಪಕ್ಷ ಪೂರ್ಣಿಮೆ ದಿವಸ ರಾಹುಗ್ರಸ್ತ ಚಂದ್ರಗ್ರಹಣ ಇರುತ್ತೆ. ಸೊ ಇದು ಭಾರತದಲ್ಲಿ ಕಾಣಿಸೋದ್ರಿಂದ ಗ್ರಹಣಾಚರಣೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲರೂ ಆಚರಣೆ ಮಾಡಬೇಕು ಅಂತ ಹೇಳಲಾಗಿದೆ. ಗ್ರಹಣ ಸ್ಪರ್ಶಕಾಲ ರಾತ್ರಿ 9:50 ಮಧ್ಯಕಾಲ 11:42 ಗ್ರಹಣ ಮೋಕ್ಷಕಾಲ ರಾತ್ರಿ 1:27 ಸೊ ದಯವಿಟ್ಟು ಯಾರ ರಾಶಿಯಲ್ಲಿ ಇದೆಲ್ಲ ಗ್ರಹಣ ಸಂಭವಿಸಿದೆ ಅವರು ಅದನ್ನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ವಿಚಾರಗಳ ಜೊತೆಗೆ ಇನ್ನಷ್ಟು ಕ್ವಿಕ್ಕಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸೋದಾದರೆ, ಎಲ್ಲ ಕಡೆ ಮಳೆ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸಾವಿತ್ರಮ್ಮ ಅಂತ ಹೇಳಿ. ಸಾವಿತ್ರಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? ನಾವು KTG ನಗರ. KTG ನಗರ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ನನ್ನ ಮಗಂದು ನಾಳೆ ಬರ್ತಡೇ ಐತಿ. ಓಕೆ ಅಮ್ಮ, ಅವ್ರ ಹೆಸರು? ಅನುಪ್ ಕುಮಾರ್ ಅಂತ ಹೇಳಿ. ಅರುಣ್ ಕುಮಾರ್. ಆ ಫೋಟೋ ಎಲ್ಲ ಶೇರ್ ಮಾಡಿ ನೋಡ್ರಿ ಸರ್. ಓಕೆ, ಈಗಾಗಲೇ ಕಾರ್ಯಕ್ರಮದ ಸಮಯ ಮುಗಿದಿದೆ ಅಮ್ಮ. ನಾಳೆ ಆ ಫೋಟೋನ ತಪ್ಪದೆ ಪ್ರಸಾರ ಮಾಡ್ತೀವಿ, ಅಥವಾ ಸಾಧ್ಯವಾದರೆ ಇವತ್ತೇ ಪ್ರಸಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅರುಣ್ ಕುಮಾರ್ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅಮ್ಮ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಮ್ಮ. ಸೊ ನಾಳೆ ಇನ್ನೊಮ್ಮೆ ಕರೆ ಮಾಡಿ ಖಂಡಿತ ಅವ್ರ ಫೋಟೋ ಪ್ರಸಾರ ಮಾಡೋಣ. ಓಕೆನಾ? ಆಯ್ತು ಸರ್, ಆಯ್ತು. ಒಳ್ಳೆಯದಾಗಲಿ ಅಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿಗೆ ಈ ಕಾರ್ಯಕ್ರಮದ ಅವಧಿ ಮುಗಿದಿದೆ.
ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೋಸ್ಕರ ಕೇಳ್ಕೊಳ್ತಾ ಇದ್ದೀನಿ, ಯಾರೆಲ್ಲ ರಕ್ಷಾಬಂಧನವನ್ನು ಕಟ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಸಹೋದರರಿಗೆ, ಅದೇ ರೀತಿ ಯಾರೆಲ್ಲ ನಾಳೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಿದ್ರಿ, ಆ ಒಂದು ವರಮಹಾಲಕ್ಷ್ಮಿ ಎದುರುಗಡೆ ನಿಮ್ಮ ಒಂದು ಸುಂದರವಾಗಿರ್ತಕ್ಕಂಥ ಸೆಲ್ಫಿ ಫೋಟೋ ತೆಗೆದುಕೊಂಡು ಅದನ್ನು ನಮ್ಮ V1 ವಾಹಿನಿಗೆ ಕಳಿಸ್ಕೊಟ್ರೆ ನಮ್ಮನೆ ವರಮಹಾಲಕ್ಷ್ಮಿ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ಆ ಫೋಟೋಸ್ಗಳನ್ನೆಲ್ಲವನ್ನು ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಇದೆ, ಅವ್ರಿಗೆ ಬೇಜಾರು ಮಾಡಿಸೋದು ಬೇಡ, ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾ, ಹೇಳಿ ತಮ್ಮ ಹೆಸರು? ನಾವು ದಾವಣಗೆರೆಯಿಂದ ಸರ್. ಹೇಳಿಮ್ಮ ತಮ್ಮ ಹೆಸರು? ಶಶಿಕಲಾ ಸರ್. ಶಶಿಕಲಾ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಏನಿಲ್ಲ ಸರ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್. ಎಲ್ಲ ಧನ್ಯವಾದಗಳಮ್ಮ, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ಸರ್ ನೀವು ಮಾಡ್ತಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬನ? ಹ್ಞೂ ಸರ್. ಓಕೆ, ಎಷ್ಟೊತ್ತಿಗೆ ಪೂಜೆ ಮಾಡ್ತಿದ್ರಿ, ಹೇಗೆಲ್ಲ ಮಾಡ್ತೀರಿ ಅಂತ ಹೇಳ್ಬೋದಾ ಕ್ವಿಕ್ಕಾಗಿ? ಸರ್ ಚೆನ್ನಾಗೇ ಮಾಡ್ತೀವಿ ಸರ್, ಬೆಳಗ್ಗೆನೆ ಬೇಗನೆ ಮುಗಿಸ್ಬೇಕಂತಿದ್ದೀವಿ, ಹೇಳಿದ್ರಲ್ಲ ಸರ್. ಓಕೆ, ಸೊ ಬೆಳಗ್ಗೆನೇ ಸಿಂಹ ಲಗ್ನದಲ್ಲಿ ಶುಭ ಮುಹೂರ್ತ ಇದೆ, ಬೆಳಗ್ಗೆ 6:30ರಿಂದ 8:35ವರೆಗೂ. ಸೊ ಆ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಮ್ಮ. ಹ್ಞೂ ಸರ್, ಅಷ್ಟೊತ್ತಿಗೆ ಮಾಡ್ಬೇಕಂತಿದ್ದೀವಿ ಸರ್. ಮಾಡಿ ಮಾಡಿ. ಏನೆಲ್ಲ ನೈವೇದ್ಯಕ್ಕೆ ಏನೆಲ್ಲ ಮಾಡ್ತಿದ್ದೀರಿ ಅಂತ ಒಂಚೂರು ಹೇಳಿ, ನಾವು ಬರೋ ಪ್ರಯತ್ನವನ್ನು ಮಾಡ್ತೀವಿ. ಕಾಯಿ ಕಡುಬು ಸರ್. ಓಹ್ ಸೂಪರ್. ಮತ್ತೆ ಒಬ್ಬಟ್ಟು, ಉಂಡೆ, ಕರ್ಜಿಕಾಯಿ ಸರ್, ಅಬ್ಬಾ ಚಕ್ಲಿ. ಆಯ್ತಲಾಗ ಮತ್ತೆ ಅಷ್ಟೇ ಸರ್, ಸಾಕು ಸರ್, ಅದನ್ನೇ ಮಾಡ್ತೀವಿ, ಸುಸ್ತಾಗಿ ಹೋಗಿರ್ತೀವಿ. ಹೌದು ಹೌದು. ಓಕೆ, ಹಂಗೆ ಬನ್ನಿ ನೀವು ಸರ್ ಹಬ್ಬಕ್ಕೆ. ಥ್ಯಾಂಕ್ ಯು ಮಾ, ಖಂಡಿತ ಬರೋ ಪ್ರಯತ್ನವನ್ನು ಮಾಡ್ತೀವಿ. ಸೊ ಆಯ್ತು. ಅದನ್ನ ಅಲ್ಲಿ ಬಂದು ತಿನ್ನೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ವಾಟ್ಸಪ್ಪಲ್ಲಿ ಫೋಟೋ ಅಂತ ಕಳಿಸ್ಬಿಡಿ, ನೋಡ್ಬಿಟ್ಟು ಕಣ್ ತುಂಬ್ಕೊತೀವಿ, ಆಯ್ತಾ? ಆಯ್ತು ಸರ್. ಓಕೆ, ಜನತೆಗೆ ಎಲ್ಲರಿಗೂ ಆಯ್ತು ಸರ್. ಖಂಡಿತ ಖಂಡಿತ. ಸೊ ನಿಮ್ಮ ಮನೇಲಿ ಎಲ್ರಿಗೂ ಕೂಡ ಶುಭಾಶಯ ಹಾಯ್ ಹೇಳ್ತಾ ಇದ್ದೀನಿ ಮಾ. ಆಯ್ತು ಸರ್, ಬಾಯ್ ಸರ್. ಒಳ್ಳೇದಾಗ್ಲಿಮ್ಮ, ನಾಳೆ ಫೋಟೋ ಕಳಿಸ್ಕೊಡಿಮ್ಮ ಪೂಜೆ ಆದ ನಂತರ. ಆಯ್ತು ಸರ್, ಬಾಯ್. ಒಳ್ಳೇದಾಗ್ಲಿಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಇವತ್ತಿಗೆ ಈ ಒಂದು ಕರೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ, ನಾಳೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಿ, ನಮ್ಮ V1 ವಾಹಿನಿಯ ಈ ಒಂದು ವಾಟ್ಸಪ್ ನಂಬರ್ಗೆ ಒಂದು ಫೋಟೋಸ್ ಕಳೋದು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಶುಭವಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ನಾಳೆ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 10:30 11 ನೇರ ಪ್ರಸಾದದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭಮಸ್ತು, ನಮಸ್ಕಾರ.